ನಮಸ್ಕಾರ. ಇವತ್ತು ಜಿ ಎನ್ ಭಿಡೆಯವರಲ್ಲಿ ನಡೀತಕ್ಕಂಥ ಸಂಸ್ಮರಣಾ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮುಖ್ಯವಾಗಿ ಮುಂಡಾಜೆಯ ಭಿಡೆ ಮನೆತನ ವಿದ್ಯಾಭ್ಯಾಸಕ್ಕೆ ಊರಿನ ಬೆಳವಣಿಗೆಗಾಗಿ ಒಂದಷ್ಟು ಕೊಡುಗೆಗಳನ್ನು ನೀಡಿರತಕ್ಕಂಥ ಮನೆತನ. ಈ ಮನೆಯಲ್ಲಿ ಅನೇಕ ವರ್ಷಗಳು ಅನೇಕ ಮಂದಿಗೆ ಇಲ್ಲಿ ವಿದ್ಯಾಭ್ಯಾಸ ಈ ಮನೆತನದಿಂದ ನಡೆದಿದೆ. ಅಷ್ಟು ಮಾತ್ರ ಅಲ್ಲ, ಜಿ ಎನ್ ಭಿಡೆ ಸ್ಮಾರಕ ಒಂದು ಪ್ರತಿಷ್ಠಾನದಿಂದ ನಡೆಸಲ್ಪಟ್ಟ ಈ ಶಾಲೆ ಅನೇಕ ವರ್ಷಗಳ ಕಾಲ ಇವರೇ ನಡೆಸಿಕೊಂಡು ಬಂದು ಇದೀಗ ಅವರು ಹಸ್ತಾಂತರಿಸಿದ್ದಾರೆ. ಈ ನಡುವೆ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಉಂಟಾಗಿದೆ. ಮಾತ್ರ ಅಲ್ಲ, ಇವರ ಮನೆತನದಿಂದ ಅವರದೇ ಆದ ಒಂದು ಸ್ವಂತ ಇದರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಡುವ ಈ ವಿಶೇಷ ಕಾರ್ಯಕ್ರಮ. ಹಿಂದೆ ಈ ಮನೆತನದಲ್ಲಿಯೇ ಇಲ್ಲಿ ಮನೆಯಲ್ಲಿಯೇ ಇದ್ದುಕೊಂಡು ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಗೈದಿರುವಂತಹ ಸಂದರ್ಭ. ಅನೇಕ ವಿದ್ಯಾರ್ಥಿಗಳು ಇವತ್ತು ತನ್ನ ಕಾಲ ಮೇಲೆ ನಿಲ್ಲುವುದಕ್ಕೆ ಕಾರಣೀಭೂತವಾದ ಈ ಭಿಡೆ ಮನೆತನ. ಇದಕ್ಕಾಗಿ ಇವತ್ತು ಅವರ ತಂದೆ ತಾಯಿಗಳ ನೆನಪಿನ ಸ್ಮರಣಾರ್ಥವಾಗಿ ಇವತ್ತು ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೊಡುಗೆಗಳನ್ನು ಕೊಟ್ಟು ಈ ವಿದ್ಯಾದಾನವನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಇರಾದೆಯಲ್ಲಿ ಇದ್ದಾರೆ. ಇವತ್ತು ವಿಶೇಷ ಈ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇದೀಗ ಈ ಕಾರ್ಯಕ್ರಮ ನಾವು ನೋಡಿಕೊಂಡು ಬರೋಣ. ಚಲ ಸಖ್ಯಾನೋ ಕರವೀರ ಕ್ಷೇತ್ರಿ ಜಗದಂಬಾ ಪಾಹು ಜಗದಂಬಾ ಪಾಹು. ಹಳದಿ ಕುಂಕು ತಾಟಿ ಭರೂನಿ ಆನಂದೇವಾಹು. ಹಳದಿ ಕುಂಕು ತಾಟಿ ಭರೂನಿ ಆನಂದೇವಾಹು. ಪ್ರಾತಃ ಕಾಳಿಕಾ ಕಡಾರತಿ ಅಸಂಖ್ಯ ಜನ ದಾಟಿ ನಾರಿ ನರಾಂಸೆ ಅಂಗೆ ಅದಳತಿ ಸಂಕದಳ ಸಾಠಿ. ದಹಿ ದುಧ ಘೃತ ಮಧು ಶರ್ಕರ ಪಂಚಾಮೃತ ವಾಟಿ. ಉಷ್ಣೋದಕ ಬಹು ಸುಗಂಧ ಉಟಣಿಯೇ ಸ್ನಾನ ಸಾಟಿ. ವಾದ್ಯವಾಜತಿ ನೌವದ ಕರ್ಣ ಸೌಗಾಡ ಘಾಟಿ. ಪಕ್ವಾನಾಂಸೆ ನೈವೇದ್ಯ ಕರುಣಿ ಆಣಿತಿ ಜನತಾಟಿ. ಪಕ್ವಾನಾಂಸೆ ನೈವೇದ್ಯ ಕರುಣಿ ಆಣಿತಿ ಜನತಾಟಿ. ಚಲಾ ಸಖ್ಯಾನೋ ಕರವೀರ ಕ್ಷೇತ್ರಿ ಜಗದಂಬಾ ಪಾಹು. ಹಳದಿ ಕುಂಕು ತಾಟಿ ಭರೂನಿ ಆನಂದೇವಾಹು. ಹಳದಿ ಕುಂಕು ತಾಟಿ ಭರೂನಿ ಆನಂದೇವಾಹು. ಈ ವಿಶೇಷ ಹಾಗೂ ಸರಳ ಸಮಾರಂಭ ಬಂದಂತಹ ನಿಮ್ಮೆಲ್ಲರನ್ನೂ ಸ್ವಾಗತಿಸಲಿಕ್ಕೆ ಮತ್ತು ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನು ಆಡಲಿಕ್ಕೆ ಅಪೇಕ್ಷಿಸ್ತಾ ಇದ್ದೇನೆ. ಇವತ್ತು ನನ್ನ ತಂದೆ ತಾಯಿ ಇಬ್ಬರನ್ನು ಸ್ಮರಿಸುವ ದಿನ. ನನ್ನ ತಾಯಿಯ ಜನ್ಮದಿನ ಯುಗಾದಿ 1919ನೇ ಇಸವಿ. ಆ ಯುಗಾದಿ ದಿನ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಅನಾನುಕೂಲ ಇದ್ದ ಕಾರಣ ಇವತ್ತಿನ ದಿನ ರಾಮನವಮಿ ದಿವಸ ನಾವು ನಿಶ್ಚಯ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ವಿಶೇಷವಾಗಿ ನಮ್ಮ ಮಾತಾಪಿತರರು ಕೇವಲ ನಮ್ಮನ್ನು ಮಾತ್ರ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದ್ದಲ್ಲ, ಈ ಪ್ರದೇಶದಲ್ಲಿ ಶಿಕ್ಷಣದ ಕ್ರಾಂತಿ ಆದಾಗಲೇ ಈ ಪ್ರದೇಶದ ಅಭಿವೃದ್ಧಿ ಆಗ್ತದೆ, ಸಂಪತ್ತು ಈ ಊರಿಗೆ ಬರ್ತದೆ, ಶಿಕ್ಷಣದಿಂದಾಗಿ ಸಮಾಜ ಆರೋಗ್ಯಪೂರ್ಣವಾಗಿ ಆಗ್ತದೆ ಅಂತ ಹೇಳುವಂಥ ದೃಢವಾದ ನಂಬಿಕೆ ಇದ್ದವರು. ಸುಮಾರು 250 ವರ್ಷಗಳ ಹಿಂದೆ ನಮ್ಮ ಕುಟುಂಬ ಮಹಾರಾಷ್ಟ್ರದಿಂದ ಈ ಪ್ರದೇಶಕ್ಕೆ ವಲಸೆ ಬಂದವರು ನಾವು. ನಮ್ಮ ದೊಡ್ಡ ತಂದೆಯವರು ಎನ್ ಭಿಡೆ ಇವರೊಬ್ಬ ಮಹಾಬುದ್ಧಿವಂತ ಹಾಗೆ ಸಮರ್ಥ ವ್ಯಕ್ತಿತ್ವ ಇದ್ದವರು. ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಇತಿಹಾಸದಲ್ಲಿಯೇ ಒಂದು ಹೊಸ
ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದವರು. ಬ್ರಿಟಿಷರು ಹಾಕಿದ ಸುಂಕವನ್ನು ವಾಪಸ್ ತೆಗೆದದ್ದು, ವಸೂಲಾದ ಹಣವನ್ನು ಹಿಂದೆ ಕೊಟ್ಟದ್ದು ಪ್ರಾಯಶಃ ಎಮ್ ಎನ್ ಭಿಡೆಯವರ ಸಾಮರ್ಥ್ಯಕ್ಕೊಂದು ಹಿಡಿದ ಕೈಗನ್ನಡಿ. ಅಂಥ ಒಬ್ಬ ಸಮರ್ಥ ವ್ಯಕ್ತಿ ನನ್ನ ದೊಡ್ಡತಂದೆಯವರಾಗಿದ್ದರು. ತುಂಬ ಭಾಷೆಗಳಲ್ಲಿ ಪ್ರಭುತ್ವವನ್ನು ಹೊಂದಿದರು. ಅದೇ ರೀತಿಯಲ್ಲಿ ನನ್ನ ತಂದೆಯವರು ವಿಶೇಷವಾಗಿ ಸಂಸ್ಕೃತದ ಅಭ್ಯಾಸ ಬಹಳಷ್ಟು ಮಾಡಿದರು. ಸಂಸ್ಕೃತ ವಿದ್ವಾಂಸರಾಗಿದ್ದರು. ಮನೆಯಲ್ಲಿ ಸ್ವತಃ ಕರ್ಮಠ ಬ್ರಾಹ್ಮಣನಾಗಿದ್ದರೂ ಕೂಡ, ಅಗ್ನಿ ಉಪಾಸನೆಯನ್ನು ಮಾಡ್ತಾಯಿದ್ರು ಕೂಡ, ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ವ್ಯಕ್ತಿಯಾಗಿ ಬೆಳ್ತಂಗಡಿ ತಾಲೂಕಿನ ಪ್ರಥಮ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ 8 ವರ್ಷ ಸುದೀರ್ಘ ಆಡಳಿತವನ್ನು ನಡೆಸಿದವರು. ಅಂದಿನ ಕಾಲದ ಆಡಳಿತ ಬಹಳ ಕಷ್ಟ ಇತ್ತು. ಈಗಿನ ಹಾಗೆ ಹಣದ ಪ್ರವಾಹ ಇರಲಿಲ್ಲ. ಅದನ್ನು ಬಹಳ ಒತ್ತಡದಿಂದ ಜಗಳ ಮಾಡಿ ಸರ್ಕಾರದಿಂದ ಪಡಿಬೇಕಾಗಿತ್ತು. ಆದರೂ ವೈಕುಂಠ ಬಾಳಿಗರಂಥ ಹಿರಿಯ ವ್ಯಕ್ತಿಗಳ ಮಾರ್ಗದರ್ಶನ, ಸ್ನೇಹ ಇದ್ದ ಕಾರಣ ಅದು ಸಾಧ್ಯ ಆಯಿತು. ಅಂದಿನ ಕಾಲದ ಎಲ್ಲ ರಾಜಕಾರಣಿಗಳು ಎಲ್ಲರೂ, ಹೆಚ್ಚಿನವರೆಲ್ಲರೂ ಇಲ್ಲಿಗೆ ಬಂದು ಈ ಮನೆಗೆ ಭೇಟಿ ಕೊಡ್ತಿದ್ದರು. ಮಾನ್ಯ ಬಿ ಡಿ ಜತ್ತಿಯವರು ಮತ್ತು ಅವರು ಉಪರಾಷ್ಟ್ರಪತಿಗಳಾಗಿದ್ದರು. ಅಂದರೆ ನಾಗಪ್ಪಾಳವರು, ಎಷ್ಟೋ ಮನುಷ್ಯರು. ವೈಕುಂಠ ಬಾಳಿಗರಂತೂ ಸೆಷನ್ ಮುಗಿದು ಊರಿಗೆ ಬಂದಾಗ ಒಂದು ಮಧ್ಯಾಹ್ನದ ಊಟಕ್ಕೆ ಪ್ರತಿ ಬಾರಿಯೂ ಇಲ್ಲಿ ಬರ್ತಿದ್ದರು. ಅದೇ ರೀತಿಯಲ್ಲಿ ಖರೆ ಶಾಸ್ತ್ರಿಗಳು ಅಂತ ಹೇಳುವಂಥ ಒಬ್ಬ ದೊಡ್ಡ ವೇದ ವಿದ್ವಾಂಸ, ವೇದರತ್ನ ಖರೆ ಗಣಪತಿ ಶಾಸ್ತ್ರಿ ಅಂಥೇಳಿ, ಅವರು ಈ ಮನೆಯಲ್ಲಿ ವರ್ಷದ ಕೆಲವು ತಿಂಗಳು ವಾಸ್ತವ್ಯ ಇರ್ತಿದ್ದರು. ಅವರ ಪ್ರಭಾವ ಕೂಡ ನಮ್ಮ ಮೇಲೆ ಬಹಳಷ್ಟು ಆಗಿತ್ತು. ಅವರ ಕಾರಣದಿಂದ ತುಂಬ ಸಂಸ್ಕೃತ ವಿದ್ವಾಂಸರು, ವೇದ ವಿದ್ವಾಂಸರು ಈ ಮನೆಯಲ್ಲಿ ಬಂದು ತಂಗಿ ಹೋಗ್ತಿದ್ರು. ಈ ಎಲ್ಲ ಪ್ರಭಾವಗಳು ನಮ್ಮ ಮಕ್ಕಳ ಮೇಲೆ ಬಹಳಷ್ಟು ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಮನೆ ಅಂತ ಹೇಳಿದರೆ ಇದು ಭಿಡೆಯವರಿಗೆ ದೊಡ್ಡ ಹಿರಿಯ ಮನೆ. ಬಹಳಷ್ಟು ವೃದ್ಧರೂ ಇದ್ದರು. ನನ್ನ ಅಜ್ಜ, ಮತ್ತೊಬ್ಬ ಅಜ್ಜ, ಖರೆ ಶಾಸ್ತ್ರಿಗಳು, ನಮ್ಮ ದೊಡ್ಡ ತಂದೆಯವರು, ನನ್ನ ತಾಯಿಯ ತಾಯಿ, ಈ ರೀತಿ ವೃದ್ಧರ ಕೆಲಸವನ್ನು ಮಾಡಿಕೊಂಡು ನನ್ನ ತಾಯಿ ಈ ಸಂಸಾರವನ್ನು, ಅದೇ ರೀತಿಯಲ್ಲಿ ತಂದೆಯವರಿಗೆ ನೆರವಾಗಿಕೊಂಡು ಅವರು ಬದುಕಿದ್ದು ಅಂತ ಹೇಳಿದರೆ ಅವರ ಜೀವನ ಒಂದು ತ್ಯಾಗದ ಜೀವನ. ಅವರು ತನಗೋಸ್ಕರ ಏನೂ ಮಾಡಲಿಲ್ಲ. ಆದರೆ ತನ್ನ ಕುಟುಂಬದ ಹೆಸರು, ತನ್ನ ಕುಟುಂಬದ ಕೀರ್ತಿ, ತನ್ನ ಮಕ್ಕಳ ಕೀರ್ತಿ ಇದೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಜೀವನವನ್ನು ಸವೆಸಿ ಅವರು ದೈವಾಧೀನರಾದರು. ಇವತ್ತು ಅವರು ಇಲ್ಲದಿದ್ದರೂ ಕೂಡ, ಅವರು ಸಹ, ನನ್ನ ತಾಯಿಯವರು ಕೂಡ ಜಮಖಂಡಿಯಿಂದ ಇಲ್ಲಿ ಮದುವೆಯಾಗಿ ಬಂದವರು. ಇಲ್ಲಿಗೆ ಬರುವಾಗ ಅವರಿಗೆ ಇಲ್ಲಿಯ ಕನ್ನಡ, ತುಳು ಭಾಷೆಯ ಪರಿಚಯ ಇರಲಿಲ್ಲ. ಆದರೆ ಇಲ್ಲಿ ಬಂದ ನಂತರ ಇಲ್ಲಿಯ ಜನರೊಂದಿಗೆ ಬೆರೆತು ಕನ್ನಡವನ್ನು ಕಲಿತು ಕೊನೆಗೆ ಭಾಷಣ ಮಾಡುವಷ್ಟು ಪ್ರೌಢಿಮೆಯನ್ನು ಸಾಧಿಸಿದರು. ಹಾಗೆ ತುಳುವಿನ ಜ್ಞಾನವೂ ಇತ್ತು. ಹಾಗೆ ಅವರಿಗೊಂದಿತ್ತು, ಇಲ್ಲಿಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗುವುದಿಲ್ಲ. ಆಗ 69ನೇ ಇಸ್ವಿಯಲ್ಲಿ ತಂದೆಯವರು ತಾಲೂಕು ಬೋರ್ಡಿಂದ ನಿವೃತ್ತರಾದ ನಂತರ ಅಧಿಕಾರವನ್ನು ಬಿಟ್ಟ ನಂತರ ಮುಂಡಾಗಿಯಲ್ಲಿ ಒಂದು ಪ್ರೌಢಶಾಲೆ ತೆಗೆದರು. ಹಾಗೆ ಅಲ್ಲಿವರೆಗೆ ನಮ್ಮಲ್ಲಿನ ಹೆಣ್ಣು ಮಕ್ಕಳಿಗೆ ಹೋಗುವವರ ಸೌಕರ್ಯಗಳು ಇಲ್ಲದ ಕಾರಣ 7ನೇ ಕ್ಲಾಸಿಗೆ ಹುಡುಗಿಯರ ಶಿಕ್ಷಣ ನಿಂತು ಹೋಗ್ತಿತ್ತು. ಆ ಸಂದರ್ಭದಲ್ಲಿ ತಾಯಿಯವರು ಅವರಿಗೆ ಸಾಕಷ್ಟು ಅವರಿಗೆ ಗೊತ್ತಿದ್ದಂಥ ಕೆಲಸಗಳನ್ನು ಕಲಿಸುವುದರ ಮೂಲಕ ಒಂದು ಒಳ್ಳೆಯ ಸಂಸಾರ ನಡೆಸುವುದಕ್ಕೆ, ಒಳ್ಳೆಯ ವ್ಯಕ್ತಿಗಳಾಗಿ ರೂಪಿಸುವುದಕ್ಕೆ ಬಹಳಷ್ಟು ಶ್ರಮ ಪಡ್ತಿದ್ದರು. ಅವರ ಮಾರ್ಗದರ್ಶನದಲ್ಲಿ ಬೆಳೆದಂಥ ಎಷ್ಟೋ ಜನ ಅಂದಿನ ಹುಡುಗಿಯರು, ಈಗ ಮಹಿಳೆಯರು, ಅವರು ಇವತ್ತಿಗೂ ನೆನಪಿಸ್ತಾರೆ. ಕಮಲಕರ್ಮಿಗೆ ಕಲಿಸಿದ್ದು ಅವರು ನಮಗೆ ಹೇಳಿಕೊಟ್ಟದ್ದು ಅಂತ ಹೇಳುವಂಥ ನೆನಪುಗಳನ್ನು ಇವತ್ತಿಗೂ ಮಾಡ್ತಾರೆ. ಅಂಥ ಒಂದು ತಾಯಿ ನನ್ನ ತಾಯಿ, ಅಂಥ ಒಬ್ಬ ತಂದೆ ನನ್ನ ತಂದೆ. ಈ ಒಂದು ವಿಶೇಷ ಒಂದು ಏನು ನಾವೆಲ್ಲ ಭಾಗ್ಯವಂತರು ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ತಂದೆ ತಾಯಿ ಅಂತ ಹೇಳುವಂಥದ್ದು ದೇವರಿಗೆ ಸಮಾನ ಅಂಥೇಳಿ. ಅವರಿಂದ ನಮಗೆ ಒಂದಿಷ್ಟು ತೊಂದರೆ ಆಗಲಿಲ್ಲ, ಒಂದಿಷ್ಟು ನೋವಾಗಲಿಲ್ಲ. ನಮ್ಮೆಲ್ಲರನ್ನು ಬೆಳೆಸಿದಂಥ ನಮ್ಮ ಮಾತಾಪಿತರನ್ನು ಸ್ಮರಿಸುವಂತಹ ಭಾಗ್ಯ ನಮಗೆಲ್ಲ ಇದೆ. ನಮ್ಮ ಜೊತೆಯಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರು ಒಂದೇ ಬುದ್ಧಿಯಿಂದ ಈ ಕೆಲಸವನ್ನು ಮಾಡ್ತಾಯಿದ್ದೇವೆ. ಕಳೆದ ಕೆಲವು ವರ್ಷಗಳ ಹಿಂದೆ ನಾವೇ ನಮ್ಮ ಹಿರಿಯರು ಸ್ಥಾಪಿಸಿದಂತಹ ಸಂಸ್ಥೆಯನ್ನು ಸುಮಾರು 33 ವರ್ಷಗಳ ಕಾಲ ನಾನು ನಡೆಸಿದೆ. ಒಳ್ಳೆ ರೀತಿಯಲ್ಲಿ ನಡೆಸಿದೆ. ಪೂರ್ವ ಪ್ರಾಥಮಿಕದಿಂದ ಹಿಡಿದು PUC ಶಿಕ್ಷಣದ ಎಲ್ಲ ವಿಭಾಗಗಳನ್ನು ತೆರೆದು ಈ ಪ್ರದೇಶದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡುವಲ್ಲಿ ಸಾರ್ಥಕ್ಯವನ್ನು ಕಂಡೆ. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ದೇಶದ ಉದ್ದಗಲದಲ್ಲಿ, ವಿದೇಶಗಳಲ್ಲಿ ಒಳ್ಳೊಳ್ಳೆಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನೋಡುವಾಗ ಒಂದು ಆಸ್ತಿ ಮಾಡಿದ್ದಕ್ಕಿಂತ ನಾವು ಮಾಡಿದ ಆಸ್ತಿ ದೇಶದುದ್ದಕ್ಕಲೂ ನಮಗೆ ಆಸ್ತಿಗಳುಂಟು ಅಂತ ಹೇಳುವಂಥ ಎಷ್ಟೋ ಸರ್ತಿ ನಮಗೆ ಅನುಭವಗಳು ಆಗ್ತದೆ. ನಮ್ಮ ವಿದ್ಯಾರ್ಥಿಗಳು ಸಿಕ್ಕಿದಾಗ ಹತ್ತಿರ ಬಂದು ಮಾತಾಡಿಸುವಂಥದ್ದು, ಮಾಮ ಅಂತ ಕರೆಯುವಂಥದ್ದು, ಇದೆಲ್ಲ ನೋಡುವಾಗ ನಾವು ಬೇರೆ ಹಣ ಸಂಪಾದನೆಗಿಂತ ಈ ಪ್ರೀತಿ ವಿಶ್ವಾಸದ ಸಂಪಾದನೆ ನನ್ನ ದೃಷ್ಟಿಯಿಂದ ಬಹಳ ದೊಡ್ಡದು ಅಂತೇಳಿ ಹೇಳ್ತಾ, ಸ್ವಲ್ಪ ಆರ್ಥಿಕ ಅಡಚಣೆಗಳಿಂದ ನಾವು ನಮ್ಮ ಸಂಸ್ಥೆಗಳನ್ನು, ಆಡಳಿತವನ್ನು ಬೇರೆಯವರಿಗೆ ಕೊಡಬೇಕಾಗಿ ಬಂದರೂ ಕೂಡ ಈ ಶಿಕ್ಷಣದ ಮೇಲಿನ ವ್ಯಾಮೋಹ ಮತ್ತು ಶಿಕ್ಷಣದ ಮೇಲಿನ ನಮ್ಮ ಕರ್ತವ್ಯ
ಮಾಡಬೇಕು ಅನ್ನುವಂಥ ಕಾರಣದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಿಕ್ಷಣ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವಂಥ ಈ ಕೆಲಸವನ್ನು ನಾವು ಮಾಡಿದ್ದೇವೆ. ಇದಕ್ಕೆ ನಮ್ಮ ಕುಟುಂಬಕ್ಕೆ ಸಹ ಭಾಳ ದೊಡ್ಡ ಹಿನ್ನೆಲೆ ಇದೆ. ನಾನು ಹೇಳಿದೆ 250 ವರ್ಷಗಳ ಹಿಂದೆ ಮಹಾರಾಷ್ಟ್ರದಿಂದ ಬಂದವರು ಅಂತೇಳಿ ಹೇಳಿದೆ. ನಮ್ಮ ತಾಯಿಯವರು ಸುಬೇದಾರ್ ಕುಟುಂಬದವರು. ಜಮಖಂಡಿ ಮಹಾರಾಜರ ಆಸ್ಥಾನದಲ್ಲಿ ಅವರ ಅಜ್ಜನಿಗೊಂದು ಸ್ಥಾನ ಇತ್ತು. ಹಾಗೆ ಈ ಎಲ್ಲ ಹಿನ್ನೆಲೆಗಳು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುವಲ್ಲಿ, ನಮಗೆ ಸಂಸ್ಕಾರ ಸಿಗುವಲ್ಲಿ ಎಲ್ಲ ಕಾರಣ ಆಗಿದೆ ಅಂತ ಹೇಳುವಂಥದ್ದು ನನ್ನ ನಂಬಿಕೆ. ಆದ್ದರಿಂದ ಯಾವತ್ತು ನಾವು ಇವತ್ತು ಏನಾಗಿದ್ದೇವೋ ಅದಕ್ಕೆ ನಮ್ಮ ಹಿರಿಯರು ಕಾರಣ, ಅವರ ತ್ಯಾಗ ಕಾರಣ, ಅವರ ಮಾರ್ಗದರ್ಶನ ಕಾರಣ. ಪ್ರಾಯಶಃ ಅವರೆಲ್ಲರೂ ಆವತ್ತಿನ ದಿನದಲ್ಲಿ ಬಹಳ ಸುಖವಾಗಿ ಇರ್ತಿದ್ರೆ ನಾವೆಲ್ಲ ಇವತ್ತು ಉಪವಾಸ ಇರಬೇಕಿತ್ತು. ಆವತ್ತು ಅವರೆಲ್ಲ ಉಪವಾಸ ಇದ್ದು ಒಂದು ಹೊತ್ತು ಊಟ ಮಾಡಿ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂಥೇಳಿ ಉಳಿಸಿದ್ದನ್ನು ಇವತ್ತು ನಾವು ಏನು ಆತಂಕ ಇಲ್ಲದೆ ತಿಂತಾ ಇದ್ದೇವೆ. ಅದಕ್ಕೆ ಯಾರು ಕಾರಣ ಅಂತ ಹೇಳಿದರೆ ನಮ್ಮ ಹಿರಿಯರೇ ಕಾರಣ. ಹಾಗೆ ಸಾವಿರಾರು ಎಕರೆ ಭೂಮಿ ಒಡೆತನ ಇದ್ದಂತಹ ಈ ಮನೆತನ ಇವತ್ತು ಆ ಎಲ್ಲ ಭೂಮಿಗಳು ಬೇರೆ ಬೇರೆ ಕಾರಣಕ್ಕೆ ಕೈಬಿಟ್ಟಿದ್ದರೂ ಕೂಡ ನಮ್ಮ ಮನೆತನಕ್ಕಿರುವಂತಹ ಗೌರವವನ್ನು ಕಾಪಾಡಿಕೊಂಡು ಬರುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಬಂದಂಥ ನಮ್ಮ ಕುಟುಂಬದಲ್ಲಿ ಹಿಂದಿನ ಸುಮಾರು ನಂದು ಈಗ 7-8ನೇ ತಲೆಮಾರು. ಹಿಂದಿನ 2-3 ತಲೆಮಾರುಗಳೆಲ್ಲ ನನ್ನ ಅಜ್ಜನ ಕಾಲದಿಂದ ನಾನು ಸಣ್ಣ ಕೆಲವು ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ವಿಷಯಕ್ಕೆ ಬರ್ತೇನೆ. ನಮ್ಮ ಹಿರಿಯರು ಶಿಕ್ಷಣಕ್ಕೆ ಒತ್ತು ಕೊಡ್ತಿದ್ದರು, ಬಹಳ ಪ್ರಾಧಾನ್ಯ ಕೊಡ್ತಿದ್ದರು ಅಂತ ಹೇಳುವಂಥ ಮಾತನ್ನು ನಾನು ಹೇಳಿದೆ. ನನ್ನ ಅಜ್ಜ ನಾರಾಯಣ್ ಭಟ್ ಭಿಡೆಯವರು, ಅವರ ತಮ್ಮ ಕೃಷ್ಣ ಭಟ್ ಭಿಡೆಯವರು, ಅವರ ತಮ್ಮ ಶೇಷ್ ಭಟ್ ಭಿಡೆಯವರು ಅಂದಿನ ಕಾಲದಲ್ಲಿ ಪ್ರದೇಶದಲ್ಲಿಯೇ ಪ್ರಥಮ ಪದವೀಧರರಾದವರು, ವಕಾಲತ್ತು ಕಲಿತವರು, ಮಂಗಳೂರಿನಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡಿದವರು, ಕರ್ನಾಟಕ ಬ್ಯಾಂಕಿನ ಸ್ಥಾಪಕರು. ಹೀಗೆ ನಮ್ಮ ಕುಟುಂಬ ಅಂದಿನ ದಿನಗಳಲ್ಲಿಯೇ ಶಿಕ್ಷಣವನ್ನು ಪಡೆದ ಕಾರಣ ಮುಂದಿನ ತಲೆಮಾರಿಗೆ ಅದು ಮತ್ತಷ್ಟು ಪಡಿಬೇಕು ಹೇಳುವಂಥ ಆಸಕ್ತಿ ಅಪೇಕ್ಷೆ ಜಾಸ್ತಿ ಆದ ಕಾರಣ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಇವತ್ತು ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಗಳಲ್ಲಿದ್ದು ನಮ್ಮ ಸಮಾಜಕ್ಕೆ, ಕುಟುಂಬಕ್ಕೆ, ಊರಿಗೆ ಕೀರ್ತಿಯನ್ನು ತಂದವರಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜವನ್ನು ನೆನಪಿಸಬೇಕು. ನಮಗೆ ಋಣಭಾರ ಅಂತ ನಾವು ಹೇಳ್ತೇವೆ. ನಮ್ಮನ್ನು ಇವತ್ತು ಹೀಗೆ ಈ ಸ್ಥಿತಿಗೆ ಬೆಳೆಸಿದ್ದಾರೆ ಅಂತ ಹೇಳಿ ಆದರೆ ಅದಕ್ಕೆ ಸಮಾಜದ್ದು ದೊಡ್ಡ ಪಾಲಿದೆ. ಅದಕ್ಕೋಸ್ಕರ ಇವತ್ತಿನ ದಿನ ನಮ್ಮ ಸಂಬಂಧಿಕರನ್ನು, ನೆರೆಹೊರೆಯವರನ್ನು, ನಮಗೆ ಬೇಕಾದವರನ್ನು, ಹಿತೈಷಿಗಳನ್ನು ಸೇರಿಸಿ ಈ ಹಿರಿಯರ ಒಂದು ಸಂಸ್ಮರಣಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವೆಲ್ಲ ಕಲಿತ ಶಾಲೆ ಸೋಮಂತರ್ಕದ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ನಮ್ಮ ಶಿಕ್ಷಣ ಆಗಿದೆ. ಅಲ್ಲಿಂದ ಮತ್ತೆ ಮುಂದೆ ಶಿಕ್ಷಣಕ್ಕೆ ಹೋದವರು ಬಹಳಷ್ಟು ಸಾಧನೆಗಳನ್ನು ಮಾಡಿದಂಥವರು ನಮ್ಮ ಕುಟುಂಬದಲ್ಲಿದ್ದಾರೆ. ನಾನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಜನಾಂಗ ಕೂಡ ಶಿಕ್ಷಿತರಾಗಬೇಕು. ಆ ಮೂಲಕ ಈ ಊರಿಗೆ ಇನ್ನಷ್ಟು ಕೀರ್ತಿಯನ್ನು ತರಬೇಕು ಅಂತ ಹೇಳುವ ದೃಷ್ಟಿಯಿಂದ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಓರ್ವ ವಿದ್ಯಾರ್ಥಿನಿ ಹಾಗೆ ಒಬ್ಬ ವಿದ್ಯಾರ್ಥಿ, ಇವರಿಬ್ಬರನ್ನು ಶಿಕ್ಷಣಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳುವಂಥ ತೀರ್ಮಾನ ನಾವು ಅಣ್ಣ ತಮ್ಮಂದಿರು ಸೇರಿ ಇವತ್ತಿನ ದಿನ ಈ ಪ್ರೋತ್ಸಾಹಕ ಬಹುಮಾನಗಳನ್ನು ವಿತರಿಸುವುದು ಅಂತ ಹೇಳುವಂಥ ತೀರ್ಮಾನ ಮಾಡಿದೆವು. ಹಾಗೆ ಬುಲ್ಬುಲ್ ಅಂತ ಹೇಳುವ ವಿಭಾಗದಲ್ಲಿ ನಮ್ಮ ಈ ಹಳ್ಳಿ ಪ್ರದೇಶದ ಹುಡುಗಿ ರಾಷ್ಟ್ರಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ಬಂದಿದ್ದಾಳೆ, ನಮ್ಮ ಊರಿಗೆ ಕೀರ್ತಿ ತಂದಿದ್ದಾಳೆ. ಈ ಕಾರಣಕ್ಕೋಸ್ಕರ ಅವಳನ್ನು ಸಹ ಆಮಂತ್ರಿಸಿದ್ದೇವೆ. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ತನುಶ್ರೀ, 2ನೇ ವಿದ್ಯಾರ್ಥಿ ಸುಮನ್ ಆರ್ ಗೌಡ, ಹಾಗೆ ದ್ವಿಷಾ ಅಂತ ಹೇಳುವಂಥ ಸಣ್ಣ ಪುಟ್ಟ ಬಾಲಕಿ ಬುಲ್ಬುಲ್ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿದ್ದಾಳೆ. ಇವರನ್ನು ಇವರ ಹೆತ್ತವರು ಇವತ್ತು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಊರವರು ನೀವೆಲ್ಲರೂ ಸೇರಿದ್ದೀರಿ, ನಮ್ಮ ಸಂಬಂಧಿಕರು, ನೆರೆಕೆರೆಯವರು ಎಲ್ಲರೂ ಬಂದಿದ್ದಾರೆ, ಹಿತೈಷಿಗಳೆಲ್ಲ ಬಂದಿದ್ದೀರಿ. ಇವರಿಗೆ ನಿಮ್ಮೆಲ್ಲರನ್ನೂ ನಮ್ಮ ಕುಟುಂಬದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮ ತಂದೆ ಮತ್ತು ತಾಯಿ ಇವರಿಬ್ಬರು ನಮ್ಮನ್ನು ಬೆಳೆಸಿದ ರೀತಿ ಕೇವಲ ನಮ್ಮ ಮಕ್ಕಳು ಕಲಿಬೇಕು ಅಂತ ಹೇಳುವಂಥದ್ದಕ್ಕೆ ಅವರು ಮಿತಿ ಮಾಡಲಿಲ್ಲ. ನಮ್ಮ ಜೊತೆ ನಮ್ಮನ್ನೆಲ್ಲ ನಮ್ಮ ಊರಿನ ಶಾಲೆಯಲ್ಲೇ ಕಲಿಬೇಕು ಅಂತ ಹೇಳುವಂಥ ಒತ್ತಾಸೆಯಿಂದ ಊರಿನ ಜನರೊಟ್ಟಿಗೆ ಬೆರೀಬೇಕು ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ವಿದ್ಯಾಭ್ಯಾಸಗಳು ಈ ಹಳ್ಳಿ ಶಾಲೆಗಳಲ್ಲೇ ಆಗಿದ್ದರೂ ಕೂಡ ಇವತ್ತು ನನ್ನ ತಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿ ಇವತ್ತು ಇಂಗ್ಲೆಂಡ್, ಅಮೇರಿಕದ ಹಾರ್ವರ್ಡ್, ಈಗ ಫ್ಲೋರಿಡಾದಲ್ಲಿ 3 ವಿಭಾಗಗಳ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾಯಿದ್ದಾನೆ. ಅದೇ ರೀತಿಯಲ್ಲಿ ಶಶಾಂಕ್, ಅವನು ಆರ್ಥಿಕ ಕ್ಷೇತ್ರದಲ್ಲಿ ವಿಶೇಷ ಕೆಲಸವನ್ನು ಮಾಡ್ತಾ ವಿಶೇಷ ನಮಗೆ ಒಂದು ಹೆಮ್ಮೆ ಏನು ಅಂತ ಹೇಳಿದರೆ 2 ಪ್ರಧಾನಿಗಳ ಕಾಲದಲ್ಲಿ ಸಹ ಅವರ ಜೊತೆಯಲ್ಲಿ ಸಂಪರ್ಕ ಇದ್ದಂಥ ಒಬ್ಬ ವ್ಯಕ್ತಿ. ಅವರು ಈ ಊರಿನಲ್ಲಿಯೇ ಬಂದು ನಮ್ಮ ಜೊತೆ ನೆಲೆಸಿದ್ದಾರೆ. ಮೊನ್ನೆವರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಮೆಂಬರ್ ಆಗಿದ್ದರು. ಹಾಗೆ ನನ್ನ ಮತ್ತೊಬ್ಬ ಹಿರಿಯ ಅಣ್ಣ
ಅವರು ನಿವೃತ್ತರಾದ ನಂತರ PhD ಮಾಡಿದವರು. ಮಾತ್ರ ಅಲ್ಲ, ಅವರ 2 ಮಕ್ಕಳು PhD ಮಾಡಿದವರು. ಈಗ ನಮ್ಮ ಕುಟುಂಬದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಸಂಶೋಧನಾ ಕೆಲಸವನ್ನು ಮಾಡಿದವರಿದ್ದಾರೆ. ಇದೆಲ್ಲವನ್ನು ನಾವು ಇವತ್ತು ನೆನಪಿಸಬೇಕು ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರು ನಮ್ಮ ಹಿರಿಯರು. ನಮ್ಮ ಅಜ್ಜನ ಕಾಲದಿಂದ ನನ್ನ ದೊಡ್ಡ ಅಕ್ಕ ಸೇಂಟ್ ಆಗ್ನೇಸ್ನಲ್ಲಿ, ಆಗಿನ ಕಾಲದಲ್ಲಿ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಇಡುವುದಕ್ಕೆ ಈ ಕರ್ಮಠರು ಒಪ್ತಿರಲಿಲ್ಲ. ಆದರೂ ಕೂಡ ಅವರು ಬಹಳ ಉದಾರ ಮನಸ್ಸಿನಿಂದ ನನ್ನ ಮೊಮ್ಮಗಳಿಗೆ ಉನ್ನತ ಶಿಕ್ಷಣ ಸಿಗಬೇಕು ಅಂತ ಹೇಳಿಕೊಂಡು ಮಗಳನ್ನು ಸೇಂಟ್ ಆಗ್ನೆಸ್ನಲ್ಲಿ ಹಾಸ್ಟೆಲ್ನಲ್ಲಿಟ್ಟು ಶಿಕ್ಷಣ ಕೊಟ್ಟರು. 2ನೇ ಅಕ್ಕ ಕೂಡ ಅಲ್ಲಿಯೇ ಕಲಿತು MSc ಮಾಡಿದ್ದು. ಹೀಗೆ ಅವರ ಒಂದು ಒತ್ತಾಸೆಯಿಂದಾಗಿ, ಅವರ ಒಂದು ಪ್ರೋತ್ಸಾಹದಿಂದಾಗಿ ನಾವೆಲ್ಲರೂ ಇವತ್ತು ಶಿಕ್ಷಣದ ಪಡೆದುಕೊಂಡು ನಮ್ಮಿಂದ ಸಾಧ್ಯವಾದ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವುದರ ಜೊತೆಗೆ ನಾವೆಲ್ಲರೂ ಒಟ್ಟು ಸೇರಿ ಒಂದು ಸರಳ ಸಮಾರಂಭದಲ್ಲಿ ಸಂತೋಷದಿಂದ ಸಮಯ ಕಳೆಯಬೇಕು ಹೇಳುವ ಕಾರಣಕ್ಕೆ ನಿಮ್ಮೆಲ್ಲರನ್ನೂ ನಾನು ಬರಮಾಡಿದ್ದೇನೆ. ನಿಮ್ಮ ಜವಾಬ್ದಾರಿಯಲ್ಲಿ ನನಗೆ ಸಹಕರಿಸುತ್ತಿರುವಂಥ ನಮ್ಮೆಲ್ಲ ಕುಟುಂಬದ ಸದಸ್ಯರು ಸಹ ಎಲ್ಲರೂ ಬಂದಿದ್ದಾರೆ ಇವತ್ತು. ಅದರಿಂದ ಎಲ್ಲರನ್ನೂ ಸಹ ಮತ್ತೆ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ನೀವೆಲ್ಲ ಚೆಂದ ಕಾಣಿಸಿಕೊಡಬೇಕು. ಈ ದಿನದ ಈ ಕಾರ್ಯಕ್ರಮ ನಮ್ಮ ತಂದೆ ತಾಯಂದಿರ ಸ್ಮರಣಾರ್ಥವಾಗಿದೆ. ನೆನಪಿಸಿಕೊಂಡು ಅವರ ಆದರ್ಶ ಜೀವನದ ಖಜಾನೆಯನ್ನು ಸ್ವಲ್ಪ ನೋಡೋಣ. ನಮ್ಮ ತಾಯಿ ತಂದೆಯರು ಅನವರತವಾಗಿ ನಮ್ಮ ಪ್ರದೇಶದ ಮಕ್ಕಳ ಶಿಕ್ಷಣ ಮತ್ತು ಆಟೋಟಗಳ ಪ್ರಗತಿಗಾಗಿ ಪ್ರಯತ್ನಿಸುತ್ತಲೇ ಇದ್ದರು. ಈ ವಿಷಯಗಳಲ್ಲಿ ಅವರಿಗೆ ಎಂದೂ ಅಲಕ್ಷ್ಯವಿರಲಿಲ್ಲ. ತಂದೆಯವರ ಸಮಾಜ ಸೇವೆ ಕಾರ್ಯಕ್ಕೆ ತಾಯಿಯವರ ಸಹಕಾರ ಇದ್ದೇ ಇತ್ತು. ಅಂತೆಯೇ ಅವರು ಕೂಡ ಅವರದೇ ರೀತಿಯಲ್ಲಿ ಮನೆಯ ಸಂಸಾರ ಕಾರ್ಯಗಳ ಒಟ್ಟಿಗೆಯೇ ಆಸುಪಾಸಿನ ಹೆಣ್ಣು ಮಕ್ಕಳಿಗೆ ಹಲವಾರು ವಿಷಯಗಳನ್ನು ಕಲಿಸುತ್ತಲೇ ಇದ್ದರು. ತಾಯಿಯವರದು ಅಚ್ಚುಕಟ್ಟಾದ ಜೀವನ ಶೈಲಿ. ಸಾದಾ ಆದರೂ ನಿರ್ಮಲವಾದ ಉಡುಗೆ ತೊಡುಗೆ, ಆಭರಣಗಳಿಲ್ಲ, ಆಲಸ್ಯವಂತೂ ಇಲ್ಲವೇ ಇಲ್ಲ. ಅವರು ಹಲವಾರು ವಿಷಯಗಳಲ್ಲಿ ಪರಿಣತರಾಗಿದ್ದರು. ಕಸೂತಿ, ಕ್ರೋಶೆ, ನಿಟ್ಟಿಂಗ್, ಅದರ ಹೊರತು ಡ್ರಾಯಿಂಗ್ ಮತ್ತು ಪೇಂಟಿಂಗ್, ಕೈಯಿಂದಲೇ ಮಷಿನ್ ಉಪಯೋಗ ಇಲ್ಲದೆ ಹೊಲಿಯುವುದು, ಇಂತಹ ವಿಷಯಗಳನ್ನು ಮಕ್ಕಳಿಗೆ ಕಲಿಸುತ್ತಿದ್ದರು. ಇದಲ್ಲದೆ ಅವರು ಮರಾಠಿಯಲ್ಲಿ ಕವಿತೆಗಳನ್ನು ರಚಿಸುತ್ತಿದ್ದರು. ನೆನಪಿಸಿಕೊಂಡು ಅವರ ಆದರ್ಶ ಜೀವನದ ಖಜಾನೆಯನ್ನು ಸ್ವಲ್ಪ ನೋಡೋಣ. ಅವರ ನೆನಪಿಗಾಗಿ ಒಬ್ಬಳು ವಿದ್ಯಾರ್ಥಿನಿ ಶಿಕ್ಷಣಕ್ಕೆ ಪ್ರೋತ್ಸಾಹ, ಒಬ್ಬ ವಿದ್ಯಾರ್ಥಿ ಶಿಕ್ಷಣಕ್ಕೆ ಪ್ರೋತ್ಸಾಹ, ಮತ್ತೊಬ್ಬಳು ಬುಲ್ಬುಲ್ ಗಳಿಸಿರುವ ಪ್ರಶಸ್ತಿ ಚಿಕ್ಕ ಬಾಲಕಿ. ಇವರೆಲ್ಲರ ಉನ್ನತ ಪ್ರಗತಿಗಾಗಿ ಅಭಿನಂದನೆ ಮತ್ತು ನಮ್ಮೆಲ್ಲರ ಶುಭಾಶಯಗಳನ್ನು ಕೊಡೋಣ. ನಮ್ಮ ತಾಯಿ ತಂದೆಯರು ಅನವರತವಾಗಿ ನಮ್ಮ ಪ್ರದೇಶದ ಮಕ್ಕಳ ಶಿಕ್ಷಣ ಮತ್ತು ಆಟೋಟಗಳ ಪ್ರಗತಿಗಾಗಿ ಪ್ರಯತ್ನಿಸುತ್ತಲೇ ಇದ್ದರು. ಈ ವಿಷಯಗಳಲ್ಲಿ ಅವರಿಗೆ ಎಂದೂ ಅಲಕ್ಷ್ಯವಿರಲಿಲ್ಲ. ತಂದೆಯವರ ಸಮಾಜ ಸೇವಾ ಕಾರ್ಯಕ್ಕೆ ತಾಯಿಯವರ ಸಹಕಾರ ಇದ್ದೇ ಇತ್ತು. ಅಂತೆಯೇ ಅವರು ಕೂಡ ಅವರದೇ ರೀತಿಯಲ್ಲಿ ಮನೆಯ ಸಂಸಾರ ಕಾರ್ಯಗಳೊಂದಿಗೆಯೇ ಆಸುಪಾಸಿನ ಹೆಣ್ಣು ಮಕ್ಕಳಿಗೆ ಹಲವಾರು ವಿಷಯಗಳನ್ನು ಕಲಿಸುತ್ತಲೇ ಇದ್ದರು. ತಾಯಿಯವರದ್ದು ಅಚ್ಚುಕಟ್ಟಾದ ಜೀವನ ಶೈಲಿ. ನಾವು ಸಾದಾ ಆದರೂ ನಿರ್ಮಲವಾದ ಉಡುಗೆ ತೊಡುಗೆ, ಆಭರಣಗಳಿಲ್ಲ, ಆಲಸ್ಯವಂತೂ ಇಲ್ಲವೇ ಇಲ್ಲ. ಅವರು ಹಲವಾರು ವಿಷಯಗಳಲ್ಲಿ ಪರಿಣಿತರಾಗಿದ್ದರು. ಕಸೂತಿ, ಕ್ರೋಶ, ನಿಟ್ಟಿಂಗ್, ಡ್ರಾಯಿಂಗ್ ಮತ್ತು ಪೇಂಟಿಂಗ್, ಕೈಯಿಂದಲೇ ವಿವಿಧ ಹೊಲಿಗೆಗಳನ್ನು ಮೆಷಿನ್ ಉಪಯೋಗಿಸದೆ ಕಲಿಯುವುದು ಇತ್ತು. ಇದಲ್ಲದೆ ಅವರು ಮರಾಠಿಯಲ್ಲಿ ಕವಿತೆಗಳನ್ನು ರಚಿಸುತ್ತಿದ್ದರು. ಅವರಿಗೆ ಕನ್ನಡ ಚೆನ್ನಾಗಿ ಬರುತ್ತಿರಲಿಲ್ಲ. ಆದರೂ ಅವರು ನಮ್ಮ ಕನ್ನಡ ಭಾಷೆಯನ್ನು ಪರಿಶ್ರಮದಿಂದ ಕಲಿತು ರೇಡಿಯೋ ಭಾಷಣ ಮಾಡಿದ್ದಾರೆ. ಅಲ್ಲದೆ ಕನ್ನಡದಲ್ಲಿ ಲೇಖನವನ್ನು ಬರೆಸಿ ಹುಡುಗಿಯರಿಗೆ ಉತ್ತಮ ಉಪದೇಶವನ್ನು ಕೊಟ್ಟಿದ್ದಾರೆ. ಆಸುಪಾಸಿನ ಹುಡುಗಿಯರಿಗೆ ನಮ್ಮ ತಾಯಿಯವರೆಂದರೆ ತುಂಬ ವಿಶ್ವಾಸ ಮತ್ತು ಪ್ರೀತಿ. ಅದೆಷ್ಟೋ ಬಾರಿ ಹುಡುಗಿಯರನ್ನು ಒತ್ತಾಯದಿಂದ ಇನ್ನು ಮನೆಗೆ ಹೋಗಿ ಎಂದು ನೆನಪು ಮಾಡಿಕೊಡುತ್ತಿದ್ದರು. ತಾಯಿಯವರಲ್ಲಿದ್ದ ಒಂದೆರಡು ವೈಶಿಷ್ಟ್ಯಗಳೆಂದರೆ ಅವರಿಗೆ ಮಕ್ಕಳ ಮೇಲಿದ್ದ ಮಮತೆ, ಪ್ರೀತಿ. ಯಾವುದೇ ಮಗು ಅಳಲು ಪ್ರಾರಂಭಿಸಿದರೆ ಅಥವಾ ಹಠ ಮಾಡುತ್ತಾ ಇದ್ದರೆ ನಮ್ಮ ತಾಯಿಯವರು ಆ ಮಗು ಸ್ವಲ್ಪ ಸಮಯದಲ್ಲಿ ನಗುವಂತೆ ಮಾಡುತ್ತಿದ್ದರು.
ಆ ಮಗು ಪ್ರಸನ್ನನಾಗಿ ನಗುತ್ತಾ ತಾಯಿಯವರನ್ನೇ ಹಿಂಬಾಲಿಸುತ್ತಿತ್ತು. ಮಗು ಯಾವುದೇ ಹಠ ಮಾಡಿದರೂ ತಾಯಿಯವರ ಜಾಣ್ಮೆ ಗೆಲ್ಲುತ್ತಿತ್ತು. ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರು. ವೇದಮೂರ್ತಿ ಖರೆಶಾಸ್ತ್ರಿಯವರು ಇರುತ್ತಿದ್ದರು. ಎಲ್ಲರನ್ನು ತಾಯಿಯವರು ಗೌರವದಿಂದಲೇ ಕಾಣುತ್ತಿದ್ದರು. ತಂದೆಯವರು ಅವರ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಸಂತೋಷದಿಂದ ಮುಂದುವರಿಸಲು ಕಾರಣ ತಾಯಿಯವರ ಸಹಕಾರ, ಮನೆಯ ಜವಾಬ್ದಾರಿ, ಮನೆಯವರೆಲ್ಲರ ಸುಖವಾಗಿ ಇಡುವ ರೀತಿ, ಕೆಲಸದವರನ್ನು ಗೌರವದಿಂದ ಕಾಣುವುದು ಇತ್ಯಾದಿ ಇತ್ಯಾದಿ. ತಾಯಿಯವರು ಭಕ್ತಿಯಿಂದ ಆಚರಿಸುತ್ತಿದ್ದ ಕೆಲವು ಧಾರ್ಮಿಕ ವಿಷಯಗಳೆಂದರೆ ಸ್ನಾನದ ನಂತರ ಸ್ವಚ್ಛ ಉಡುಗೆ ತೊಡುಗೆಗಳನ್ನು ಧರಿಸಿ ಕುಂಕುಮ ಇಟ್ಟುಕೊಳ್ಳುವುದು. ಇದಕ್ಕೆ ಸೊಗಸಾದ ಅವರಿದ್ದು ಒಂದು ಸಣ್ಣ ಮರದ ಪೆಟ್ಟಿಗೆ ಇತ್ತು. ಅದಕ್ಕೆ ಒಳಗಿನಿಂದ ಕನ್ನಡಿ ಇಡಲಾಗಿತ್ತು. ಅಲ್ಲದೆ ಒಳಗಿನಿಂದ 2-3 ವಿಭಾಗಗಳು ಇದ್ದವು. ಇವುಗಳಲ್ಲಿ ಮೇಣ, ಕುಂಕುಮ, ಅರಸಿನ 2-3 ಬಾಚಣಿಗಳು ಮುಂತಾದಿದ್ದವು. ತಾಯಿಯವರು ಆ ಪೆಟ್ಟಿಗೆಯನ್ನು ಎದುರು ಇಟ್ಟುಕೊಂಡು ಭಕ್ತಿಯಿಂದ ನಮಸ್ಕರಿಸಿ ಅದರ ಮುಚ್ಚಳ ತೆರೆಯುತ್ತಿದ್ದರು. ಅವರ ಸಣ್ಣ ಹಣೆಗೆ ನಿತ್ಯದಂತೆ ಒಂದು ಚೂರು ಮೇಣ ಹಚ್ಚಿ ಕುಂಕುಮ ಇಟ್ಟುಕೊಳ್ಳುತ್ತಿದ್ದರು. ಕೂದಲು ಸರಿಪಡಿಸುತ್ತಿದ್ದರು. ಪುನಃ ನಮಸ್ಕಾರ ಪೆಟ್ಟಿಗೆ ಮುಚ್ಚುತ್ತಿದ್ದರು. ನಮಗೆ ಅದನ್ನು ನೋಡಿಯೇ ಭಕ್ತಿ ಭಾವ ಬರುತ್ತಿತ್ತು. ಅವರು ಇಟ್ಟುಕೊಂಡ ಸಣ್ಣ ಕುಂಕುಮ ಇನ್ನೂ ನನ್ನ ಕಣ್ಣ ಮುಂದೆ ಇದೆ. ನಾನು ಹೇಳುತ್ತಿದ್ದೆ, ಆಯಿ, ನಿಮ್ಮ ಕುಂಕುಮ ಸೂರ್ಯನಂತೆ ಹೊಳೆಯುತ್ತಿದೆ, ಚಂದ್ರನಂತೆ ಸುಂದರವಾಗಿದೆ, ಎಂತಹ ಸೊಗಸು. ಇನ್ನೊಂದು ಧಾರ್ಮಿಕ ಆಚರಣೆ ನಿತ್ಯ ತುಳಸಿ ಪೂಜೆ. ಇದು ಹಾಗೆಯೇ. ಪ್ರದಕ್ಷಿಣೆ ಮಾಡುವಾಗ ಅವರ ವ್ಯಕ್ತಿತ್ವದ ಪರಿಶುದ್ಧತೆ, ಅವರ ಶ್ರದ್ಧೆ, ಭಕ್ತಿ ಎಲ್ಲವೂ ಅವರೊಂದಿಗೆ ಸುತ್ತಲೂ ಸುಂದರವಾಗಿ ಪ್ರದಕ್ಷಿಣೆ ಮಾಡುವಂತೆ ಹರಡುತ್ತಿದ್ದವು. ಇನ್ನು ಉಪವಾಸ ಮತ್ತು ಇತರ ವ್ರತಗಳು ಎಲ್ಲರದರಲ್ಲಿಯೂ ಆಸಕ್ತಿ ಇತ್ತು. ಅವರ ಈ ಕಾರ್ಯಕಲಾಪಗಳಿಂದ ಇತರರು ಸಂತೋಷಿಸುತ್ತಿದ್ದರು. ಇದು ಎದ್ದು ಕಾಣುತ್ತಿತ್ತು. ಓರ್ವ ಆದರ್ಶ ಗೃಹಿಣಿಯ ಈ ಆದರ್ಶ ಸಹಜ ಸುಂದರ ಪೂಜಾ ವಿಧಾನಗಳಿಂದ ಎಲ್ಲರೂ ಆಕರ್ಷಿಸಲ್ಪಡುತ್ತಿದ್ದರು. ಅವರು ತಯಾರಿಸುತ್ತಿದ್ದ ಬೇಸನ್ ಲಾಡುಗಳು ಭಾರಿ ಜನಪ್ರಿಯವಾಗಿದ್ದವು. ತಂದೆಯವರ ಅವಿರತ ಸಮಾಜ ಸೇವೆಯ ಕಾರ್ಯಕಲಾಪಗಳಿಂದಾಗಿ ಗಣನೀಯ ರಾಜಕೀಯ ಮುಂದಾಳುಗಳು ನಮ್ಮ ಮನೆಗೆ ಬರುವಂತಾಯಿತು. ಅಲ್ಲದೆ ಮಾನನೀಯ ವೇದಮೂರ್ತಿ ಖರೆಶಾಸ್ತ್ರಿಯವರು ಇಲ್ಲಿ ಇರುತ್ತಿದ್ದರಿಂದ ಧಾರ್ಮಿಕ ವಿಚಾರ ವಿನಿಮಯಕ್ಕಾಗಿ ಹಲವು ಜನರು ಬರತೊಡಗಿದ್ದರು. ಈ ವಿಷಯಗಳು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದ್ದವು. ತಂದೆ ತಾಯಂದಿರ ಇಂಥ ಸವಿನೆನಪುಗಳಿಂದ ನಮ್ಮೆಲ್ಲರ ಜೀವನವು ಸವಿಯಾಗಿ ಸಾಗುವಂತಾಗಲಿ. ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ತೋರಿಸಿರುವ ಮಕ್ಕಳು ಮತ್ತು ಬುಲ್ಬುಲ್ ಪ್ರಶಸ್ತಿ ಗಳಿಸಿರುವ ವಿದ್ಯಾರ್ಥಿನಿ ಈ ಮಕ್ಕಳಿಗೆ ಇನ್ನೊಮ್ಮೆ ತುಂಬ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಮನೆಯಲ್ಲಿ 3-4 ಬೆಕ್ಕುಗಳು ಯಾವಾಗಲೂ ಇರುತ್ತಿದ್ದವು. ಅವುಗಳನ್ನು ತಾಯಿಯವರು ಎಂದೂ ದುರ್ಲಕ್ಷಿಸುತ್ತಿರಲಿಲ್ಲ. ಅವುಗಳಿಗೆ ಸಾಕಷ್ಟು ತಿನ್ನಲು ಸಿಗುತ್ತಿತ್ತು. ಗಮ್ಮತ್ತೇ ಗಮ್ಮತ್ತು. ಹೀಗೆ ತುಂಬ ಅನುಭವಗಳು ಅವರ ನೆನಪಿನಲ್ಲಿ ಇದೆ. ಆದರೆ ಎಲ್ಲವೂ ಹೇಳಲಿಕ್ಕೆ ಕಷ್ಟ. ಈ ಮಾತುಗಳನ್ನು ಮುಗಿಸುತ್ತೇನೆ. ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ಒಂದು ಸುಂದರವಾದಂತಹ ಸರಳವಾದಂತಹ ಒಂದು ಸಮಾರಂಭ ನಡೀತಾ ಇದೆ ನಮ್ಮ ಬಿಡೆ ಸರ್ ಅವರ ಮನೆಯಲ್ಲಿ. ಈ ಒಂದು ಸಂದರ್ಭದಲ್ಲಿ ಹಸೀನರಾಗಿರ್ತಕ್ಕಂತಹ ಶ್ರೀಧರ್ ಬಿಡೆ ಸರ್ ಅವರೇ ಹಾಗೂ ಶಶಾಂಕ್ ಬಿಡೆ ಸರ್ ಅವರೇ, ಸಾರಿ ನನಗೆ ಹೆಸರು ಗೊತ್ತಿಲ್ಲ, ಕ್ಷಮೆ ಇರಲಿ, ಅವರೆಲ್ಲರಿಗೂ ನಮಸ್ಕರಿಸುತ್ತಾ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ನಾನು ಇದೇ ಫಸ್ಟು ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಂಸ್ಮರಣ ಕಾರ್ಯಕ್ರಮದ ಮೂಲಕ ಅವರಿಗೆ ಅನಿಸಿದ ಒಂದು ಒಳ್ಳೆಯ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನಗೆ ತಿಳಿದ ಹಾಗೆ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಹಾಗೂ ಅವರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಅದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ 7ನೇ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂತಹ ವಿದ್ಯಾರ್ಥಿನಿ ತನುಶ್ರೀ ಪಠ್ಯೇತರ ಹಾಗೂ ಪಠ್ಯ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲವಾಗಿ ಭಾಗವಹಿಸ್ತಕ್ಕಂತಹ ಒಂದು ವಿದ್ಯಾರ್ಥಿನಿಯಾಗಿದ್ದಾರೆ. ಅವಳಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಇದೇ ರೀತಿಯಾಗಿ ಅವಳು ಮುಂದಿನ ಒಂದು ವಿದ್ಯಾಭ್ಯಾಸವನ್ನು ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಕಲೀಲಿ ಅಂತ ಆಶಿಸ್ತೇನೆ. ಅದೇ ರೀತಿಯಾಗಿ ಸುಮನ್
ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ. ಅವನು ಕೂಡ ಎಲ್ಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸ್ತಾನೆ. ಅವನಿಗೂ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ನಮ್ಮ ದ್ವಿಷ ರಾಷ್ಟ್ರ ಮಟ್ಟದಲ್ಲಿ ಗೋಲ್ಡನ್ ಆ್ಯರೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾಳೆ. ಆ ಸಾಧನೆಯನ್ನು ಮಾಡುವುದರ ಮೂಲಕ ಊರಿಗೆ, ಮುಂಡಾಜೆ ಗ್ರಾಮಕ್ಕೆ ಹಾಗೂ ನಮ್ಮ ಸುತ್ತಮುತ್ತಲ ಗ್ರಾಮಗಳಿಗೆ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಾಳೆ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಏನಾದರೂ ಹೇಳ್ತಾರೆ. ಹಾಗೆ ತಾಯಿಯವರ ವಿಷಯ ಅಂತ ಹೇಳುವಾಗ ವಿಷಯಗಳು ತುಂಬ ಇರುವ ಕಾರಣ ಮಾತು ಮೌನ ಆಗ್ತದೆ ಅಂತ ನನಗೆ ಆಗ್ತಾ ಉಂಟು. ಏನು ಹೇಳಬೇಕು ಅಂತ ಬಯಸಿದ್ರು ಕೂಡ ಅದು ಗೊತ್ತಿಗೆ ನೆನಪಾಗ್ತಾ ಇಲ್ಲ. ಅಂದರೆ ನಮ್ಮನ್ನೆಲ್ಲ ಬೆಳೆಸಿ ಈ ಹಂತಕ್ಕೆ ತರಬೇಕಿದ್ರೆ ಎಲ್ಲರಿಗೆ ಸಹ ಅವರವರ ತಂದೆ ತಾಯಿಗಳು ಅಂತ ಹೇಳಿದ್ರೆ ದೇವರ ಸಮಾನ ಅಂತ ನಾವು ಹೇಳ್ತೇವೆ. ಅದರಿಂದ ಅವರ ಸಂಸ್ಕಾರ, ಅವರು ನೀಡಿದಂಥ ಶಿಕ್ಷಣ, ಮಾರ್ಗದರ್ಶನ ಇದರ ಕಾರಣದಿಂದಾಗಿ ಪ್ರತಿಯೊಬ್ಬರು ಸಹ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾನು ಈಗಾಗಲೇ ಹೇಳಿದ ಹಾಗೆ ನಮಗೆ ಎಲ್ಲ ಹಿರಿಯರ ಪ್ರೋತ್ಸಾಹ, ಮಾರ್ಗದರ್ಶನ ಅಂತ ಅನುಭವ. ಆ 5 ತಲೆಮಾರುಗಳ ಹಿಂದಿನಿಂದ ನಾವು ಲೆಕ್ಕ ಹಾಕಿದ್ರು ಕೂಡ ಇವತ್ತು ನಾವು ಏನು ಕಾಣ್ತಾ ಇದ್ದೇವೆ, ನಾವು ಅನುಭವಿಸ್ತಾ ಇದ್ದೇವೆ, ಅದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ನಮ್ಮ ಅಜ್ಜನ, ಅಜ್ಜನ, ಮುತ್ತಜ್ಜನ ಅವರ ಒಂದು ಇಚ್ಛೆ, ಸಂಕಲ್ಪ ಏನಿತ್ತು ಆ ಸಂಕಲ್ಪ ಸಾಕಾರಗೊಳ್ಳಬೇಕು ಅಂತ ಹೇಳಿ ಆದರೆ ಅವರು ಅಷ್ಟು ಮನಸ್ಸಿನಿಂದ ನಮ್ಮ ಮುಂದಿನ ಪೀಳಿಗೆ ಒಳ್ಳೆಯದಾಗಬೇಕು, ಅದು ಸಮಾಜ ಮುಖಿಯಾಗಿರಬೇಕು ಅನ್ನುವ ಎಲ್ಲ ಸಂಸ್ಕಾರಗಳನ್ನು ಕೊಟ್ಟು ಬೆಳೆಸಿದ ಕಾರಣ ಎಷ್ಟೋ ಸಾಧನೆಗಳನ್ನು ನಮಗೆ ಮಾಡಲಿಕ್ಕೆ ಆಗಿದೆ. ವಿಶೇಷವಾಗಿ ನಾವು ಕೆಲವರನ್ನು ನಾನು ಹೇಳ್ತೇನೆ. ಒಂದು ನಮ್ಮ ಶಿಕ್ಷಣ ಕ್ಷೇತ್ರದ ನಾನು ಈಗಾಗಲೇ ಹೇಳಿದೆ, ಪ್ರಾಥಮಿಕದಿಂದ ಪೂರ್ವ ಪ್ರಾಥಮಿಕದಿಂದ PUC ವರೆಗಿನ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು, ನಡೆಸಿದರು. ಇಲ್ಲಿಯ ಈ ಪ್ರದೇಶದ ಸಾವಿರಾರು ಮಕ್ಕಳು ಆ ಶಿಕ್ಷಣ ಸಂಸ್ಥೆಗಳಿಂದ ಶಿಕ್ಷಣವನ್ನು ಪಡೆದುಕೊಂಡು ಇವತ್ತು ದೇಶದ ವಿದೇಶಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದನ್ನು ನೋಡುವಾಗ ಮುಂಡಾಜೆಗೆ ಎಷ್ಟು ಸಂಪತ್ತು ಹರಿದು ಬಂತು ಅಂತ ನಾವು ಯೋಚನೆ ಮಾಡ್ತೇವೆ. ಕೇವಲ ಹಣದ ದೃಷ್ಟಿಯಿಂದ ಹೇಳುವಂಥದ್ದಲ್ಲ, ಶಿಕ್ಷಣ ದೊರಕಿದ ಪರಿಣಾಮ ಮುಂಡಾಜೆ ಸಮೃದ್ಧ ಆಗಿದೆ ಅಂತ ಹೇಳುವಂಥ ಒಂದು ಸಂತೋಷ, ಸಾರ್ಥಕ್ಯ ನನ್ನ ಮನಸ್ಸಿಗೆ ಅನ್ನಿಸ್ತಾ ಉಂಟು. ಹಾಗೆ ಬಹಳ ಹಿಂದೆ 22ನೇ ಇಸ್ವಿಯಲ್ಲಿ ಶಾಲೆ ಮಾಡಿದ ಸಮಯದಲ್ಲಿ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದ್ವಿ. ಇವತ್ತು ಆ ಸಹಕಾರಿ ಸಂಘ ಈ 6 ಗ್ರಾಮಗಳಲ್ಲಿ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದರ ಮೂಲಕ ಎಲ್ಲರಿಗೆ ಆರ್ಥಿಕ ಸಂಪನ್ನತೆಯನ್ನು ಸಹ ತಂದುಕೊಡುವುದರಲ್ಲಿ ಅದು ಯಶಸ್ವಿಯಾಗಿದೆ. ಅದನ್ನು ಸಹ ಪ್ರಾರಂಭಿಸಿದ್ದು ಅಧ್ಯಕ್ಷರಾಗಿ ನಮ್ಮ ಗುಂಡಿಯ ಅಜ್ಜ ನಾರಾಯಣ ಭಟ್, ಅದಕ್ಕೆ ಕಾರ್ಯದರ್ಶಿಯಾಗಿ ಆಗಿರ್ತಂದರೆ ನನ್ನ ಅಜ್ಜ ನಾರಾಯಣ ಭಟ್. ಈ 2 ಜನ ಮುಂಡಾಜೆ ಬ್ಯಾಂಕನ್ನು ಪ್ರಾರಂಭ ಮಾಡಿರುವಂಥದ್ದು. ಹಾಗೆ ಸಹಕಾರಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗಳನ್ನು ಮಾಡುವುದರ ಮೂಲಕ ಊರು ನಮಗೆ ಇವತ್ತೇನು ಕಾಣ್ತಾ ಉಂಟು ಅದು ಆಗ ಹೇಗಿತ್ತು ಊರು ಅಂತ ಹೇಳುವಂಥದ್ದು ಒಂದು 70-80 ವರ್ಷದ ಮುದುಕರ ಹತ್ರ ಕೇಳಿದರೆ ಹೇಳ್ತೇವೆ. ಸೋಮಂದ್ರದಲ್ಲಿ ಒಂದು ಅಂಗಡಿ ಇತ್ತು, ಒಂದು ಹೋಟ್ಲ್ ಇತ್ತು. ಇವತ್ತು ಸೋಮಂದ್ರದವನ್ನು ಬಂದು ನೋಡಿದರೆ ನಮ್ಗೆ ಯಾರಿಗಾದ್ರೂ ಗುರುತ ಸಹ ನಮಗೆ ಗುರುತ ಸಿಗುವುದಿಲ್ಲ. ಒಂದು 10 ವರ್ಷದ ಹಿಂದೆ ಸೋಮಂದ್ರದ ಕಂಡವರಿಗೆ ಇವತ್ತು ಸೋಮಂದ್ರದ ನೋಡುವಾಗ ಎಷ್ಟು ಬೆಳೆದಿದೆ, ಎಷ್ಟು ಸೌಲಭ್ಯಗಳು, ಸವಲತ್ತುಗಳು ಬಂದಿದೆ, ಎಷ್ಟು ಜನಸಂಖ್ಯೆ ವೃದ್ಧಿ ಆಗಿದೆ. ಇದನ್ನೆಲ್ಲ ನೋಡುವಾಗ ಇದಕ್ಕೆ ಮೂಲ ಕಾರಣ ಶಿಕ್ಷಣ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತದೆ. ಆ ದೃಷ್ಟಿಯಿಂದ ಶಿಕ್ಷಣಕ್ಕೆ ಪ್ರಾಧಾನ್ಯ ಕೊಟ್ಟಂಥ ನನ್ನ ಮಾತಾಪಿತೃಗಳನ್ನು ಸ್ಮರಿಸ್ತಾ, ತಂದೆಯವರು ಮತ್ತು ತಾಯಿಯವರು ಅವರಿಬ್ಬರು ನಾನು ಹೇಳಿದ ಹಾಗೆ ಕೇವಲ ನಮ್ಮ ಮಕ್ಕಳು ಹುಷಾರಾಗಬೇಕು, ನಮ್ಮ ಮಕ್ಕಳು ಕಲಿಬೇಕು ಹೇಳುವಂಥ ಉದ್ದೇಶ ಇದ್ದದಲ್ಲ, ನಮ್ಮ ಊರಿನ ಮಕ್ಕಳು ಕಲಿಬೇಕು ಹೇಳುವಂಥ ಒಂದು ಔದಾರ್ಯ ಭಾವನೆ ಅವರಲ್ಲಿದ್ದ ಕಾರಣ ಇದೆಲ್ಲ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದ ಜೊತೆಯಲ್ಲಿ ಊರಿನವರ ಅದನ್ಯ ಸಹಕಾರ, ಊರಿನವರು ಯಾವುದಕ್ಕೂ ಹಿಂದೆ ನಿಲ್ಲದೆ ಪ್ರತಿಯೊಂದಕ್ಕೆ ಸಹಕಾರ ಕೊಟ್ಟ ಕಾರಣ ಈ ಎಲ್ಲ ಬೆಳವಣಿಗೆಗಳು ಆಗಿದೆ. ಈ ಮಕ್ಕಳು ಸಹ ನಮ್ಮ ಅಪೇಕ್ಷೆ ಏನು ಅಂತ ಹೇಳಿದರೆ ಶಿಕ್ಷಣ ತಾನು ಪಡೆಯುವುದರ ಜೊತೆಗೆ ತಾನೊಂದು ಶಿಕ್ಷಣ ಪಡೆದೊಂದು ಹಂತ ತಲುಪಿದ ನಂತರ ನನ್ನ ಹಾಗೆ ಮತ್ತೊಬ್ಬನು ಕಲಿಯಬೇಕು, ನನ್ನ ಹಾಗೆ ಮತ್ತೊಬ್ಬನಿಗೂ ಶಿಕ್ಷಣ ಆಗಬೇಕು, ಆ ಮೂಲಕ ಎಲ್ಲರಿಗೆ ಒಂದು ನೆಮ್ಮದಿಯ ವಾತಾವರಣ ಸಿಗಬೇಕು, ಸಂತೋಷ ಬರಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಈಗಾಗಲೇ ಹೇಳಿದರೆ ಈ ಪ್ರಾಯದಲ್ಲಿ ಅರ್ಥ ಆಗಿಲ್ಲ. ಆದರೆ ನಾನು ಈ ಮಾತನ್ನು ಯಾವಾಗಲೂ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿರುವಾಗ ಪ್ರತಿ ವರ್ಷದಲ್ಲಿ 10 ಸರ್ತಿ ಕ್ಲಾಸಲ್ಲಿ ಹೋಗಿದ್ದೇನೆ. ಅದರ ಪರಿಣಾಮ ಇವತ್ತು ನನಗೆ ಅನುಭವಿಸ್ತಾ ಇದ್ದೇನೆ. ಯಾವ ದಿಕ್ಕಿನಲ್ಲಿ ಹೋದರೂ ಕೂಡ ಒಬ್ಬ ವಿದ್ಯಾರ್ಥಿ ಆಗ LKG UKG ಇದ್ದ ಮಕ್ಕಳು ನನಗೆ ಮಾಮ ಅಂತಿದ್ರು. ಈಗ ಸಹ ಅವರು ದೊಡ್ಡವರಾಗಿದ್ದಾರೆ, ನನಗೆ ಮಾಮ ಅಂತ ಕರೀತಾರೆ. ಪೇಟೆಯಲ್ಲಿ ಕರೀತಾರೆ, ಆಫೀಸ್ಗಳಲ್ಲಿ ಕರೀತಾರೆ, ಬಸ್ಸಿನಲ್ಲಿ ಕರೀತಾರೆ. ಯಾವ ದಿಕ್ಕಿಗೆ ಹೋದರೂ ಕೂಡ ನಮ್ಮ ಒಂದು ಪ್ರಾಡಕ್ಟ್, ನಮ್ಮೊಂದು ಆಸ್ತಿ ಇವತ್ತು ಇಡೀ
ದೇಶದಲ್ಲಿ ಪ್ರಸರಿಸಿದೆ ಅಂತ ಹೇಳುವಂಥದ್ದು ಕೂಡ ಒಂದು ಸಾರ್ಥಕ್ಯ ಭಾವನೆಯನ್ನು ತಂದುಕೊಡುತ್ತದೆ. ಹಾಗೆ ಈ ಮಕ್ಕಳು ಕೂಡ ಮುಂದೆ ಬುಲ್ಬುಲ್ನಲ್ಲಿ ನ್ಯಾಷನಲ್ ಲೆವೆಲ್ ಅಂತ ಅದರ ಬುಲ್ಬುಲ್ ವಿಭಾಗ ಆದರೆ ಶಿಕ್ಷಣಕ್ಕಾಗಿ ಹೆಚ್ಚು ಪ್ರಾಧಾನ್ಯ ಕೊಟ್ಟುಕೊಂಡು ಸಾಧನೆಗಳನ್ನು ಮಾಡಬೇಕು. ಆ ಮೂಲಕ ತಾನು ಬೆಳೆಯುವ ಜೊತೆಗೆ ತನ್ನ ಮನೆ ತನ್ನ ಊರನ್ನು ಬೆಳೆಸುವಂತಹ ಒಂದು ಜವಾಬ್ದಾರಿ ನೀವೆಲ್ಲರೂ ತೆಗೆದುಕೊಳ್ಬೇಕು. ಈಗಲೇ ಪೇರೆಂಟ್ಸ್ ಹೆತ್ತವರು ಅದನ್ನೇ ಹೇಳಬೇಕು, ಯಾವ ಮಕ್ಕಳಿಗೆ ನೀನು ಒಳ್ಳೆಯದಾಗಬೇಕು, ನಿಮ್ಮ ಜೊತೆಯಲ್ಲಿ ಬೇರೆಯವರು ಸಹ ಕಲಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಪ್ರೋತ್ಸಾಹಿಸಬೇಕು. ಆ ಮೂಲಕ ನಮಗೆ ಇವತ್ತು ನಾವು ಮಾಡಿರುವಂಥ ಅತ್ಯಂತ ಸಣ್ಣ ಸರಳ ಕಾರ್ಯಕ್ರಮ ತುಂಬ ಪರಿಣಾಮಕಾರಿಯಾಗಿ ಮುಂದಿನ ದಿವಸಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಬೆಳವಣಿಗೆಯನ್ನು ಕಂಡು ಯಾವುದಾದ್ರೂ ರೀತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ತಲುಪುವ ಹಾಗೆ ಆಗಬೇಕು ಅಂತ ನಮ್ಮ ಸದುದ್ದೇಶವನ್ನು ನಿಮ್ಮ ಮುಂದಿರ್ತಾ ತಂದೆ ಎಲ್ಲರಿಗೆ ಮತ್ತೆ ಸ್ವಾಗತವನ್ನು ಬಯಸ್ತಾ ನಮ್ಮ ಶಾಲೆಯ ಅಧ್ಯಾಪಕರು ಮಾನ್ಯ ಪಾಟೀಲ್ ಸಾಹೇಬರು ಬಂದಿದ್ದಾರೆ. ಅವರು ಮಕ್ಕಳ ಬಗ್ಗೆ ಒಂದು ಪರಿಚಯ ಹೇಳಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಈಗ ಬಹುಮಾನಗಳನ್ನು ಜಯಶ್ರೀ ಜೋಶಿ ಅವರು ತಿಳಿಸಬೇಕು ಅಂತ ವಿನಂತಿಸ್ತಾರೆ. ದಿಶಾಮ್ ಅದೇ ಹೇಳಿ ಇವರಿಗೆ ಜನಸ್ಥರಿಗೆ ಒಂದು ಪ್ರೈಸನ್ನು ಸ್ವೀಕರಿಸಬೇಕಾಗಿದೆ. ರ್ಯಾಂಕ್ ತಗೊಳ್ಳಿ. ಮೊದಲನೇದಾಗಿ ವಿಷಾ ಕುಮಾರಿ ವಿಷಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ವಿದ್ಯಾರ್ಥಿಗಳು ಏನಾದರೂ ಮಾತಾಡಲಿಕ್ಕಿದ್ರೆ, ನಿಮಗೆ ಏನಾದರೂ ಗೊತ್ತಿದ್ರೆ, ನಿಮ್ಗೆ ಹೇಳಬೇಕು ಅಂತ ಮನಸ್ಸಲ್ಲಿದ್ದರೆ ನೀವು ಹೇಳ್ಬೋದು. ಅದಕ್ಕೋಸ್ಕರ 1-2 ನಿಮಿಷದ ಸಮಯವನ್ನು ಕೊಡ್ತೀವಿ. ಆರೋಗ್ಯ ಸಮಸ್ಯೆಗಳಿರುವುದರಿಂದ ನಾವು ಪ್ರಯಾಣಿಸಲು ಆಗುತ್ತಿಲ್ಲ. ನನ್ನ ಮಗ ನಿರ್ಮಲ್ ಮತ್ತು ಅವನ ಪತ್ನಿ ನಿಮಿತಾ ಈಗ ಅಮೆರಿಕದಲ್ಲಿದ್ದಾರೆ. ನಾವೆಲ್ಲರೂ ನನ್ನ ಪತ್ನಿ ಅನಿತಾ, ಮಗ ನಿರ್ಮಲ್, ಅವನ ಪತ್ನಿ ನಿಮಿತಾ ಮತ್ತು ನಾನು ನಿಮಗೆ ನಮ್ಮ ಶುಭಾಶಯಗಳನ್ನು ಎಲ್ಲರೂ ಕಳಿಸುತ್ತಾ ಇದ್ದೇವೆ. ಮತ್ತು ನೀವು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇರಲು ಬಂದಿದ್ದಕ್ಕಾಗಿ ಧನ್ಯವಾದಗಳು. ಒಂದೇ ತರಹದ ಸಂಪ್ರದಾಯಗಳು ಮತ್ತು ಸಂಸ್ಕೃತಿ ಇದ್ದರೂ ನನ್ನ ತಂದೆ ತಾಯಿ ಸಂಪೂರ್ಣವಾಗಿ ಭಿನ್ನ ಹಿನ್ನೆಲೆಗಳಿಂದ ಬಂದವರು. ಅವರಿಗೆ ಏನು ಅನಿಸಿತ್ತು, ಅವರಿಗೆ ಏನು ಬೇಕಿತ್ತು, ಅವರು ತಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ಕಲ್ಪಿಸಿಕೊಂಡರು, ಅವರ ನಿರೀಕ್ಷೆಗಳೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳಿವೆ ಎಂದು ನಾನು ಹೇಳಿಕೊಳ್ಳದಿದ್ದರೂ ಅವರು ತಮ್ಮ ಮಕ್ಕಳು ಸಾಂಪ್ರದಾಯಿಕ ಮುಂಡಾಜೆ ಜೀವನ ಶೈಲಿಯಿಂದ ಹೊರಬಂದು ವಿಶಾಲ ಜಗತ್ತಿನಲ್ಲಿ ತಮ್ಮ ಛಾಪು ಮೂಡಿಸಬೇಕೆಂದು ಬಯಸಿದ್ದರು ಎಂದು ನನ್ನ ಅನಿಸಿಕೆ. ಇಬ್ಬರೂ ಇದಕ್ಕೆ ಒಪ್ಪಿಕೊಂಡಿದ್ದರು ಎಂದು ನಾನು ಭಾವಿಸುತ್ತೇನೆ. ಒಬ್ಬ ಹುಡುಗ ಬಿಡೆಮನೆಯಲ್ಲೇ ಉಳಿದು ಮನೆ ಮತ್ತು ಸಂಪ್ರದಾಯಗಳನ್ನು ನಿರ್ವಹಿಸುತ್ತಿದ್ದು ಮತ್ತು ಇತರರು ವಿಶಾಲ ಜಗತ್ತಿನಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು. ನಮ್ಮ ತಂದೆ ತಾಯಿ ಇಬ್ಬರು ಉತ್ಸಾಹ ಓದುಗರಾಗಿದ್ದರು. ತಾಯಿ ಮರಾಠಿ ಮತ್ತು ತಂದೆ ಕನ್ನಡ, ಹಿಂದಿ, ಸಂಸ್ಕೃತ. ಅವರು ಔಪಚಾರಿಕವಾಗಿ ಇಂಗ್ಲಿಷ್ನಲ್ಲಿ ಶಿಕ್ಷಣ ಪಡೆದಿರಲಿಲ್ಲ. ನನ್ನ ತಂದೆ ನಿಸ್ಸಂದೇಹವಾಗಿ ಸಂಸ್ಕೃತ ವಿದ್ವಾಂಸರಾಗಿದ್ದರು. ಶಾಸ್ತ್ರಗಳಲ್ಲಿ ಚೆನ್ನಾಗಿ ಪರಿಣಿತಿ ಹೊಂದಿದ್ದರು. ಇಂಗ್ಲಿಷ್ ಪತ್ರಿಕೆಗಳನ್ನು ಮಾತ್ರ ಓದಬಲ್ಲವರಾಗಿದ್ದರು. ನನ್ನ ತಾಯಿ ಅಡುಗೆ ಮನೆ, ಕಲೆ ಮತ್ತು ಕಸೂತಿ, ಕ್ರೋಶೆ ಮತ್ತು ಹೆಣಿಗೆಯಂಥ ಲಲಿತ ಕಲೆಗಳಲ್ಲಿ ಚೆನ್ನಾಗಿ ಪರಿಣಿತ ಹೊಂದಿದ್ದರು. ಅವರು ಹಗಲಿನಲ್ಲಿ ಮರಾಠಿ ಸುದ್ದಿ ಮತ್ತು ಕಥೆಗಳನ್ನು ಓದಲು ಸ್ವಲ್ಪ ಸಮಯ ಪ್ರತಿದಿನ ಕೊಡುತ್ತಿದ್ದರು. ಅವರು ಕನ್ನಡ ಮಾತನಾಡಲು ಮತ್ತು ಓದಲು ಕಲಿತಿದ್ದರು ಮತ್ತು ತುಳು ಭಾಷೆಯಲ್ಲಿಯೂ ಮಾತನಾಡುತ್ತಿದ್ದರು. ನಮ್ಮ ತಂದೆ ಯಾವಾಗಲೂ ತಮ್ಮ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಕಾರ್ಯನಿರತರಾಗಿದ್ದರಿಂದ ಅವರು ಭಿಡೆ ಹೌಸನ್ನು ಅವರ ಎಲ್ಲ ಸಂಪ್ರದಾಯಗಳೊಂದಿಗೆ ನಿರ್ವಹಿಸುವ ಅದಮ್ಯ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಅವರು ಒಬ್ಬ ಮಹಾನ್ ಮರಾಠಿ ಪ್ರೇಮಿಯಾಗಿದ್ದರು. ನಮ್ಮ ಶಾಲಾ ಶಿಕ್ಷಣದ ಕಾರಣದಿಂದಾಗಿ ಕನ್ನಡವು ನಮ್ಮಲ್ಲಿ ಮಕ್ಕಳಲ್ಲಿ ಬಹಳ ಪ್ರಿಯವಾಗಿದ್ದರೂ ಸಹ ಮರಾಠಿ ಅಥವಾ ನಮ್ಮ ಸ್ಥಳೀಯ ಚಿತ್ಪಾವನಿ ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಯಲ್ಲಿ ತನ್ನ ಮಕ್ಕಳೊಂದಿಗೆ ಮತ್ತು ನನ್ನ ಸೋದರ ಸಂಬಂಧಿಗಳೊಂದಿಗೆ ಎಂದಿಗೂ ಮಾತನಾಡುತ್ತಿರಲಿಲ್ಲ. ನನ್ನ ತಾಯಿ ಮುಂಡಾಜೆಯಲ್ಲಿ ಹಲವಾರು ಉತ್ಸಾಹಿಗಳೊಂದಿಗೆ ಲಲಿತ ಕಲಾ ಕೌಶಲ್ಯವನ್ನು ಹಂಚಿಕೊಂಡರು. ನನ್ನ ಹೆತ್ತವರ ಮೊದಲ ಮಗಳು ಕಾಲೇಜು ಶಿಕ್ಷಣಕ್ಕಾಗಿ ಕ್ರಿಶ್ಚಿಯನ್ ಕಾನ್ವೆಂಟಿಗೆ ಹೋದಾಗ ಅವರ ಶಿಕ್ಷಣದ ಮೇಲಿನ ಪ್ರೀತಿ ಸ್ವಚ್ಛವಾಗಿ ಕಂಡುಬಂದಿತು. ಅದು ಖಂಡಿತವಾಗಿಯೂ ಆಶ್ಚರ್ಯದ ಆಯ್ಕೆಯಾಗಿರಬೇಕು. ನಮ್ಮ ಅಜ್ಜ ತಮ್ಮ ನಿಲುವಿನಲ್ಲಿ ಸ್ಥಿರವಾಗಿ ನಿಂತರು ಮತ್ತು ನನ್ನ ಅಕ್ಕ ಪದವಿ ಪಡೆದ ಮೊದಲ ಮುಂಡಾಜೆ ಹುಡುಗಿಯಾದರು ಎಂದು ನನ್ನ ಅನಿಸಿಕೆ. ಇಂದು ಅವರು ಇಲ್ಲಿನ ಶಾಲಾ ಮಕ್ಕಳಿಗೆ ಬಹುಮಾನಗಳನ್ನು ನೀಡುತ್ತಿದ್ದಾರೆ.
ಅಂದಹಾಗೆ ನನ್ನ ಇನ್ನೊಬ್ಬ ಸಹೋದರಿ ಕೂಡ ಕಾನ್ವೆಂಟ್ ಶಿಕ್ಷಣ ಪಡೆದಿದ್ದು ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನನ್ನ ತಂದೆ ಸೋಮಂತಡ್ಕ ಪ್ರಾಥಮಿಕ ಶಾಲೆಯನ್ನು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೇರಿಸುವಲ್ಲಿ, ಕೊಂಬಿನಡ್ಕ ಪ್ರಾಥಮಿಕ ಶಾಲೆಯನ್ನು ಪುನಃ ತೆರೆಯುವಲ್ಲಿ, ಉಜಿರೆ ಕಾಲೇಜು ಮತ್ತು ಮುಂಡಾಜೆ ಪ್ರೌಢಶಾಲೆಯನ್ನು ಪ್ರಾರಂಭಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಬೆಳ್ತಂಗಡಿ ತಾಲೂಕು ಮಂಡಳಿಯ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಶಿಕ್ಷಣದ ಉದ್ದೇಶವನ್ನು ಮುಂದುವರಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ನಮ್ಮ ದಾದಾ ನಮ್ಮ ಅಜ್ಜನಂತೆ ಕಟ್ಟ ಕಾಂಗ್ರೆಸ್ಸರಾಗಿದ್ದರು. ಉಜಿರೆ ಕಾಕ ಆರ್ಯನ್ ಭಿಡೆ ಅವರು ಉಜಿರೆಯಲ್ಲಿ ಪ್ರೌಢಶಾಲೆಯ ಪ್ರಾಂಶುಪಾಲರಾಗಿದ್ದರು ಮತ್ತು ನಮ್ಮ ದಾದಾ ಹಾಗೂ ಅವರ ಕಿರಿಯ ಸಹೋದರ ಆರ್ಯನ್ ಭಿಡೆರಲ್ಲಿ ಪರಸ್ಪರ ವಿಶ್ವಾಸ ಹಾಗೂ ಪ್ರೀತಿ ತುಂಬ ಇತ್ತು. ಇದು ಅವರನ್ನು ಕಾಲದ ಪರೀಕ್ಷೆಗಳನ್ನು ಎದುರಿಸುವಷ್ಟು ಬಲವಾದ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದರು. ಆದರೆ ಅವರು ತಮ್ಮ ರಾಜಕೀಯ ತತ್ವವನ್ನು ಹಂಚಿಕೊಳ್ಳಲಿಲ್ಲ. ಉಜಿರೆ ಕಾಕ ಒಬ್ಬ ಮಹಾನ್ ಶಿಕ್ಷಕ ಮತ್ತು ಮಹಾನ್ ಲೋಕೋಪಕಾರಿ. ದಾದಾ ಅವರ ಹಿರಿಯ ಸಹೋದರ ಎನ್ ಭಿಡೆ ನಮ್ಮ ಬಾಲ್ಯದಲ್ಲಿ ಯಾವಾಗಲೂ ದೂರದಲ್ಲಿದ್ದರು. ಹೆಚ್ಚಿನ ಸಮಯ ಬೆಂಗಳೂರಿನಲ್ಲಿದ್ದರು. ಅವರ ಅಪರೂಪದ ವ್ಯಕ್ತಿತ್ವ, ಹಲವಾರು ಭಾಷೆಗಳಲ್ಲಿ ಅತ್ಯಂತ ಪಾಂಡಿತ್ಯಪೂರ್ಣರು. ನಮ್ಮ ಪ್ರದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ನನ್ನ ಪೋಷಕರು ಮತ್ತು ಅಜ್ಜನ ಜೀವನದ ಮೇಲೆ ಪ್ರಭಾವ ಬೀರಿದ ಇನ್ನೊಬ್ಬ ವ್ಯಕ್ತಿ ವೇದಮೂರ್ತಿ ಶ್ರೀ ಖರೇಶಾಸ್ತ್ರಿ. ಜೀವನದಲ್ಲಿ ಸವಾಲುಗಳು ಬಂದಾಗ ಅವರು ನಿರಂತರ ಸ್ಫೂರ್ತಿಯ ಮೂಲವಾಗಿದ್ದರು. ನಮ್ಮ ಭಿಡೆ ಮನೆಯಲ್ಲಿ ಹಲವಾರು ಮಕ್ಕಳಿಗೆ ವಸತಿ ಕಲ್ಪಿಸುವುದು ನಮ್ಮ ತಾಯಿಯ ಪಾತ್ರವಾಗಿತ್ತು. ಇಲ್ಲದಿದ್ದರೆ ಮುಂಡಾಜೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾರಿಗೆ ಮೂಲ ಸೌಕರ್ಯಗಳು ಸರಿಯಾಗಿಲ್ಲದ ಕಾರಣ ಅವರಿಗೆ ಶಾಲಾ ಶಿಕ್ಷಣ ನಿರಾಕರಿಸಲ್ಪಡುತ್ತಿತ್ತು. ನನ್ನ ಹೆತ್ತವರಿಗೆ ಶಿಕ್ಷಣದ ಬಗ್ಗೆ ತೀವ್ರ ಆಸಕ್ತಿ ಇತ್ತು. ಅವರು ತಮ್ಮ ಮಕ್ಕಳು ತಮ್ಮ ಜೀವನದ ಉದ್ದಕ್ಕೂ ಅನುಭವಿಸಿರಬಹುದಾದ ಅಂತರವನ್ನು ತುಂಬಬೇಕೆಂದು ಬಯಸಿದ್ದರು. ನಾವು ಒಡಹುಟ್ಟಿದವರು ಜೀವನದಲ್ಲಿ ವಿವಿಧ ಹಂತಗಳಿಗೆ ನಮ್ಮ ಮಾರ್ಗಗಳನ್ನು ತಲುಪಿದ್ದೇವೆ. ಇದು ನಮ್ಮ ಹೆತ್ತವರಿಗೆ ಸಂತಸ ತಂದಿರಬಹುದು. ಮುಖ್ಯವಾಗಿ 5 ಸಹೋದರರಲ್ಲಿ ಹಿರಿಯನು ಶಿಕ್ಷಣದಲ್ಲಿ ವಕೀಲನಾಗಿದ್ದನು ಹಾಗೂ ಹಿರಿಯ ಬ್ಯಾಂಕ್ ಉದ್ಯೋಗಿಯಾದನು. ನಮ್ಮಲ್ಲಿ ಒಬ್ಬರು ಭಿಡೆ ಹೌಸ್ನಲ್ಲಿ ನಮ್ಮ ಗೃಹ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ನಮ್ಮಲ್ಲಿ 3 ಭಾರತ ಮತ್ತು ವಿದೇಶಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಡಾಕ್ಟರೇಟ್ ಪಡೆದಿದ್ದೇವೆ. ನನ್ನ ತಂಗಿಯ ಮಕ್ಕಳು ಕೂಡ ದೇಶ ವಿದೇಶಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇದು ಹೀಗೆ ಮುಂದುವರಿಯುತ್ತದೆ ಅನಿಸುತ್ತದೆ. ನನ್ನ ತಾಯಿಗೆ ನನ್ನ ಅನೇಕ ಸೋದರ ಸಂಬಂಧಿಗಳ ಜೊತೆ ತುಂಬ ಪ್ರೀತಿಯ ಸಂಬಂಧವಿತ್ತು. ಅವರು ತಮ್ಮ ಪ್ರೀತಿಯ ಕಾಕಿಯನ್ನು ಭೇಟಿಯಾಗಲು ಬರುತ್ತಿದ್ದರು. ಅವರಲ್ಲಿ ಕೆಲವರು ಅವರನ್ನು ಕಾಕು ಎಂದು ಕರೆಯುತ್ತಿದ್ದರು ಮತ್ತು ಮೊಮ್ಮಕ್ಕಳು ಮತ್ತು ಅವರ ಅಜ್ಜಿ. ನನ್ನ ತಾಯಿ ಹೇಳುತ್ತಿದ್ದರು, ನಾನು ನೈವೇದ್ಯಕ್ಕಾಗಿ ದೇವರಿಗೆ ನೈವೇದ್ಯವಾಗಿ ಲಡ್ಡು ತಯಾರಿಸುವಾಗ ಮಗುವೊಂದು ತನ್ನ ಕೈಯನ್ನು ಮುಂದಕ್ಕೆ ಹಾಕಿದಾಗ ಮೊದಲು ಆ ಮಗುವಿಗೆ ಮತ್ತೆ ನಂತರ ದೇವರಿಗೆ ಲಡ್ಡುವನ್ನು ಅರ್ಪಿಸುತ್ತೇನೆ. ಮಕ್ಕಳ ಮೇಲಿನ ಅವರ ಪ್ರೀತಿಯ ತತ್ವ ಹೀಗಿತ್ತು. ಈಗ ನನಗೆ ಯಾವಾಗ ನಿಲ್ಲಿಸಬೇಕೆಂದು ತಿಳಿದಿಲ್ಲ. ಸ್ವಲ್ಪ ಸಮಯದ ಹಿಂದೆ ಹೇಗೆ ಪ್ರಾರಂಭಿಸಬೇಕೆಂದು ತಿಳಿದಿರಲಿಲ್ಲ. ನನ್ನ ಹೆತ್ತವರ ಕಾಗುಣಿತ ಹೀಗಿದೆ. ನನಗೆ ಇನ್ನೊಂದು ಜೀವನ ಸಿಕ್ಕರೆ ನನಗೂ ಅದೇ ರೀತಿಯ ಪೋಷಕರು ಮತ್ತು ಒಡಹುಟ್ಟಿದವರು ಸಿಗುತ್ತಾರೆ ಎಂದು ನಾನು ಆಶಿಸಿ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾತೃದೇವೋಭವ ಪಿತೃದೇವೋಭವ ಎಂಬ ವೇದವಾಕ್ಯಗಳು ಪ್ರಪಂಚದಲ್ಲಿ ತಾಯಿ ತಂದೆಯರಿಗೆ ದೇವತೆಗಳ ಸ್ಥಾನ ಕೊಟ್ಟು ಗೌರವಿಸುತ್ತವೆ. ಜೀವನದ ಸತ್ಯ ಅಸತ್ಯಗಳನ್ನು ಮುಂದಿರಿಸಿ ಮಕ್ಕಳನ್ನು ಬದುಕಲು ಸಶಕ್ತರಾಗಿ ಮಾಡಿದ ಮಾತಾಪಿತರಿಗೆ ಬಗ್ಗಿ ತಗ್ಗಿ ನಮಿಸುತ್ತೇನೆ. ಅಸಂಖ್ಯ ನೆನಪುಗಳು ದುಂಬಿಗಳಂತೆ ಮನಸ್ಸಿನಲ್ಲಿ ಗುನುಗುತ್ತಿವೆ. ಈ ದಿನ ನಮ್ಮ ತಾಯಿ ತಂದೆಯವರ ಸ್ಮರಣಾರ್ಥ ಗುಣವಂತ ವಿದ್ಯಾರ್ಥಿಗಳ ಸತ್ಕಾರ ಮಾಡಲಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ, ಬಹುಮಾನಿತರಿಗಂತೂ ಹೆಮ್ಮೆಯ ವಿಷಯ. ನಮ್ಮ ತಾಯಿ ತಂದೆಯವರು ಜೀವನದಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ನಾವು ಅವರ ಮಕ್ಕಳು ವಿದ್ಯಾವಿಭೂಷಿತರಾಗಲು ಅವರ ಉತ್ಕಟ ಇಚ್ಛೆ ಮತ್ತು ಪ್ರಾಮಾಣಿಕ ಪ್ರಯತ್ನಗಳೇ ಕಾರಣವಾಗಿವೆ. ಶಿಕ್ಷಣದ ಬಗ್ಗೆ ಅವರಿಗಿದ್ದ ಆಸ್ಥೆಯ ಬಗ್ಗೆ 1-2 ನೆನಪುಗಳನ್ನು ನಿಮ್ಮೆದುರು ಇಡುತ್ತೇನೆ. ನಮ್ಮ ಮನೆಯಲ್ಲಿ ಶಾಲೆಯಿಂದ ಮನೆ ದೂರವಿದ್ದ ಮಕ್ಕಳು ಇರುವುದು ಬಹಳ ಹಿಂದಿನಿಂದಲೇ ಪರಿಪಾಠವಾಗಿತ್ತು. ಶ್ರೀಧರ ಮಾಲಿನಿ ಈ ಪರಿಪಾಠವನ್ನು ಮುಂದುವರಿಸಿದ್ದು ನಮಗೆಲ್ಲ ಅಭಿಮಾನದ ವಿಷಯ. ನಮ್ಮಲ್ಲಿ ತಂಗಿ ಶಿಕ್ಷಣ ಪಡೆದು ವಿದ್ಯಾವಂತರಾಗಿ ದೊಡ್ಡವರಾದ ಹಲವು ಉದಾಹರಣೆಗಳಿವೆ. ಒಂದು ನೆನಪು, ಕೊಂಬಿನಡ್ಕದಲ್ಲಿ ಗುರುವನ ಕುಟುಂಬ ದೊಡ್ಡದು. ಅವನ ಮಕ್ಕಳ ಪೈಕಿ ಮಗಳು ಸುಶೀಲಾಳಿಗೆ ಶಾಲೆಯ ಬಗ್ಗೆ ಆಸಕ್ತಿ ಇತ್ತು. ಇದನ್ನು ಗುರುತಿಸಿ ಗುರುವನನ್ನು ಪ್ರಬೋಧಿಸಿ ಹುರಿದುಂಬಿಸಿ ಕೊನೆಗೊಮ್ಮೆ ಸುಶೀಲ SSLC ಪಾಸಾದಳು. ವಿದ್ಯಾವಂತ ಪತಿಯೊಡನೆ ಸುಖವಾಗಿರುವ ಸುಶೀಲ ಇವತ್ತು ತಂದೆಯವರನ್ನು ಸ್ಮರಿಸುತ್ತಾಳೆ. ನಮ್ಮಲ್ಲಿ ಚಿಕ್ಕಂದಿಯಿಂದ ಇದ್ದ ನಮ್ಮವಳೇ ಆದ ವಿನಯ ಕಾಲೇಜಿಗೆ ಹೋಗುತ್ತಿದ್ದಳು. ಆಗ ನಮ್ಮ ಒಬ್ಬರು ಹಿತೈಷಿ ಅವಳ ಮದುವೆಗೆಂದು ಒಂದು ಪ್ರಸ್ತಾಪ ತಂದರು. ಆಗ ವಿನಯಳ ಅಜ್ಜಿ ನಮ್ಮ ತಾಯಿ ಖಡಾಖಂಡಿತವಾಗಿ ಹೇಳಿದರು, ಅವಳ ಶಿಕ್ಷಣ ಮುಗಿಯದೆ ಡಿಗ್ರಿ ಆಗದೆ ಅವಳ ಮದುವೆ ವಿಷಯ ಇಲ್ಲ. ವಿದ್ಯೆಯ ಬಗ್ಗೆ ಎಷ್ಟೊಂದು ಆಸ್ತಿ ಅಜ್ಜಿಗಿತ್ತು ಎಂದು ವಿನಯ ಪ್ರೀತಿಯಿಂದ ಅಜ್ಜಿಯನ್ನು ಯಾವಾಗಲೂ ನೆನಪಿಸುತ್ತಾಳೆ. ವಿಶೇಷವೆಂದರೆ ನಮ್ಮ ಮನೆಯೆಂದರೆ ರಾಜಕೀಯ, ಸಾಮಾಜಿಕ, ಸಾಂಪ್ರದಾಯಿಕ, ಅಧ್ಯಾತ್ಮ, ಸಾಹಿತ್ಯ, ಕಲಾಕ್ಷೇತ್ರದ ಧುರೀಣರಿಗೊಂದು ತಂಗುದಾಣವಾಗಿರುತ್ತಿತ್ತು.
ಒಂದು ನೆನಪು, ಒಮ್ಮೆ 4 ತಿಂಗಳ ಚಾತುರ್ಮಾಸದಲ್ಲಿ ಒಬ್ಬ ನಿಷ್ಠಾವಂತ ಕೇರಳದ ಸನ್ಯಾಸಿಯೊಬ್ಬರು ತಂಗಿದ್ದರು. ಅನಾರೋಗ್ಯದಲ್ಲಿ ಇರುವವರನ್ನು ಉಪಚರಿಸುವುದಲ್ಲಿ ತಾಯಿಯವರದ್ದು ಎತ್ತಿದ ಕೈ. ತಾಯಿಯವರು ತೀರಿದ ನಂತರ 10 ದಿನಗಳೊಳಗೆ ದಂಪತಿ ಇಬ್ಬರು ಒಂದು ತೆಂಗಿನ ರೊಪ್ಪೆಯೊಡನೆ ಓಡೋಡಿ ಬಂದು ಅವರ ಗುಣಮುಖರಾದ ನೆನಪು ಹೇಳಿ ತಾಯಿಯವರ ಸ್ಮರಣಾರ್ಥ ತೆಂಗು ನೆಡಬೇಕೆಂದು ವಿನಂತಿಸಿದರು. ಇದನ್ನು ಕೇಳಿ ದುಃಖದಲ್ಲಿದ್ದ ನಾವೆಲ್ಲ ಇನ್ನೂ ಕಣ್ಣೀರಿಟ್ಟಿದ್ದು ನೆನಪಿದೆ. ಮಹಿಳಾ ಮಂಡಳ ನಡೆಸಿ ಹಲವು ಮಹಿಳೆಯರಿಗೆ ಹೊಲಿಗೆ ಶಿಕ್ಷಣ ಪಡೆದವರು ಇವತ್ತಿಗೂ ತಾಯಿಯವರನ್ನು ನೆನಪಿ. ಜೀವನದಲ್ಲಿ ಪ್ರತಿಯೊಂದು ಸತ್ಕರ್ಮದಲ್ಲಿ ತಾಯಿ ತಂದೆಯವರಲ್ಲಿದ್ದ ಪರಸ್ಪರ ವಿಶ್ವಾಸ, ಶುದ್ಧ ಧ್ಯೇಯ, ಅನ್ಯೋನ್ಯ ಸಹಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅವರ ಮಾದರಿ ಜೀವನ ಮನೆ ಮಾತಾಗಿತ್ತು. ತಂದೆಯವರ ಹಲವು ವಿಶಿಷ್ಟ ಗುಣಗಳನ್ನು ಹೇಳಬೇಕೆನಿಸುತ್ತಿದೆ. ಅವರ ಕುಶಾಗ್ರ ಬುದ್ಧಿ, ವಿನೋದ ಬುದ್ಧಿ ವಿಸ್ಮಯಕಾರಕವಾಗಿತ್ತು. ಸಂಪ್ರದಾಯಸ್ಥರು, ನಿತ್ಯ ಅನುಷ್ಠಾನ ಮಾಡುವವರು, ಗೃಹಾಗ್ನಿಯ ಉಪಾಸಕರು, ಸಂಸ್ಕೃತ ಭಾಷೆಯನ್ನು ಚೆನ್ನಾಗಿ ಬಲ್ಲವರು, 18 ಪುರಾಣಗಳನ್ನು ಓದಿದವರು, ಸಾತ್ವಿಕರು. ಇಷ್ಟೆಲ್ಲವನ್ನು ಅನುಸರಿಸಿ ಸಮಾಜ ಕಾರ್ಯ ಮಾಡುವಾಗ ಯಾವ ನಿರ್ಬಂಧವೂ ಅವರಿಗೆ ಇರಲಿಲ್ಲ. ಎಲ್ಲರೂ ಒಂದೇ ವಸುದೈವ ಕುಟುಂಬಕಂ ಎನ್ನುವವರು. ಎಲ್ಲದಕ್ಕೂ ಅವರಿಗೆ ತಾಯಿಯವರ ದೃಢವಾದ ಬೆಂಬಲವಿತ್ತು. ಅವರಿಬ್ಬರು ಮಾಡುತ್ತಿದ್ದ ಸೋಮವಾರದ ಉಪವಾಸ ನಾನು ಮರೆಯಲು ಸಾಧ್ಯವೇ ಇಲ್ಲ. ಇಬ್ಬರು ಜೊತೆಯಲ್ಲಿ ಅತಿ ಸಾತ್ವಿಕ ಫಲಾಹಾರ ಸೇವಿಸುತ್ತಿದ್ದರು. ಆ ದೃಶ್ಯವು ನನ್ನ ಕಣ್ಣಿನಲ್ಲಿ ಮೆರೆಯಾಗಲು ಸಾಧ್ಯವೇ ಇಲ್ಲ. ಹೀಗಿತ್ತು ಅವರ ಆದರ್ಶ ದಾಂಪತ್ಯ. ಮೊಮ್ಮಕ್ಕಳ ಜೊತೆ ಅವರು ಆಡುತ್ತಿದ್ದ ಪಗಡೆ ಆಟ, ಚೆನ್ನೆಮನೆ ಒಂದು ಅವಿಸ್ಮರಣೀಯ ವಿಷಯ. ಮತ್ತೊಮ್ಮೆ ತಾಯಿ ತಂದೆಯರನ್ನು ಸ್ಮರಿಸಿ ನಮಿಸುತ್ತೇನೆ. ಇಂದಿನ ಪುರಸ್ಕಾರ ಗಳಿಸಿದವರನ್ನು ಅಭಿನಂದಿಸಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸುತ್ತೇನೆ. ಪ್ರದೀಪ್ ಭಿಡೆ. ಪ್ರಿಯ ಕುಟುಂಬದವರು, ಸ್ನೇಹಿತರು ಹಾಗೂ ಗೌರವಾನ್ವಿತ ಅತಿಥಿಗಳೇ, ನಮ್ಮ ತಾಯಿ ತಂದೆಯರ ಸ್ಮರಣಾರ್ಥವಾಗಿ ಆಯೋಜಿಸಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ನಾವಿಲ್ಲದಿದ್ದರೂ ನಮ್ಮ ಹೃದಯ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮೊಂದಿಗೆ ಇವೆ. ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸುವ ಈ ಕ್ಷಣದಲ್ಲಿ ನನ್ನ ಪತ್ನಿ ಇಲೇನ್, ನನ್ನ ಮಕ್ಕಳು ಜೇಡನ್, ವಿಷ್ಣು ಮತ್ತು ಜೇಸಿ ಮತ್ತು ನಾನು ಹೃತ್ಪೂರ್ವಕ ಪ್ರೀತಿ ಮತ್ತು ಗೌರವವನ್ನು ನಿಮಗೆ ಕಳಿಸುತ್ತಿದ್ದೇವೆ. ನನ್ನ ತಾಯಿ ತಂದೆಯವರು ತಮ್ಮ ಜೀವನವಿಡೀ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಸಮಾಜದ ಪ್ರಗತಿಗಾಗಿ ತಮ್ಮ ಶ್ರಮವನ್ನು ಅರ್ಪಿಸಿದರು. ಅವರ ದೃಢ ನಂಬಿಕೆ ಏನೆಂದರೆ ಶಿಕ್ಷಣವು ವೈಯಕ್ತಿಕ ಹಾಗೂ ಸಮೂಹ ಪ್ರಗತಿಗೆ ಅತಿ ಪ್ರಬಲ ಸಾಧನ. ವಿಶೇಷವಾಗಿ ನನ್ನ ತಾಯಿಯು ಮಹಿಳಾ ಶಿಕ್ಷಣ ಮತ್ತು ಸಬಲೀಕರಣಕ್ಕಾಗಿ ಅಪಾರ ಶ್ರಮವನ್ನು ವಹಿಸಿದರು. ಅವರು ಬಾಲಕಿಯರ ಶಿಕ್ಷಣದ ಮೂಲಕ ಸಾಧನೆ ಮಾಡಿದರೆ ಅದು ಕೇವಲ ಅವರ ಜೀವನವನ್ನು ಮಾತ್ರವಲ್ಲ, ಅವರ ಕುಟುಂಬ ಹಾಗೂ ಸಮುದಾಯವನ್ನು ಬಲಪಡಿಸುತ್ತದೆ ಎಂಬುದನ್ನು ಮನಗಂಡಿದ್ದರು. ಇಂದು ಅವರ ದೃಷ್ಟಿಯನ್ನು ಗೌರವಿಸುವ ಸಂದರ್ಭದಲ್ಲಿ ಅವರು ಸ್ಪರ್ಶಿಸಿದ ಅನೇಕರು ಹಾಗೂ ಅವರ ಕಾರ್ಯಗಳ ಶಾಶ್ವತ ಪ್ರಭಾವವನ್ನು ನಾವು ನೆನೆಸಿಕೊಳ್ಳುತ್ತೇವೆ. ನಮ್ಮ ತಾಯಿ ತಂದೆಯವರ ಸ್ಮರಣಾರ್ಥವಾಗಿ ಸೋಮಂತಡ್ಕ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ದರ್ಜೆಯ ಶ್ರೇಷ್ಠ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡುತ್ತಿರುವುದು ಅತ್ಯಂತ ಯೋಗ್ಯವಾದ ವಿಚಾರ. ಇಂದು ಪ್ರಶಸ್ತಿ ಸ್ವೀಕರಿಸುವ ಒಬ್ಬ ಒಂದು ಹುಡುಗಿಯನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ನಿಮ್ಮ ಶ್ರಮ ಸಂಪೂರ್ಣತೆಯನ್ನು ಮೆಚ್ಚುತ್ತೇವೆ ಮತ್ತು ನಿಮ್ಮ ಭವಿಷ್ಯ ಯಶಸ್ವಿಯಾಗಿ ಹಾರೈಸುತ್ತೇವೆ. ಮಕ್ಕಳ ಬುಲ್ಬುಲ್ ಕೂಟದಲ್ಲಿ ಗಣನೀಯ ಸಾಧನೆ ಮಾಡಿದ ವಿದ್ಯಾರ್ಥಿನಿಗೆ ನೀಡಲಾಗುವ ಈ ವಿಶೇಷ ಪ್ರಶಸ್ತಿಯು ಬಹು ಮುಖ್ಯವಾಗಿದೆ. ಸಣ್ಣ ವಯಸ್ಸಿನ ಶಿಸ್ತು, ಸಹನಶೀಲತೆ ಮತ್ತು ಸಂಕಲ್ಪಗಳ ಬಗ್ಗೆ ಆಸಕ್ತಿ ತುಂಬ ಅವಶ್ಯ ಇದೆ. ಪಾಠಶಾಲೆಯಷ್ಟೇ ಅಲ್ಲ, ಜೀವನದಲ್ಲಿಯೂ ಅಗತ್ಯವಾದ ಗುಣಗಳು. ಈ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನು ಗೌರವಿಸುವ ಮೂಲಕ ಶಿಕ್ಷಣವೆಂದರೆ ಕೇವಲ ಪುಸ್ತಕಕ್ಕೆ ಸೀಮಿತವಲ್ಲ, ಅದು ಶಕ್ತಿಯುತ ಮನಸ್ಸು ಹಾಗೂ ದೇಹವನ್ನು ರೂಪಿಸುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳುತ್ತೇವೆ. ಇಂದಿನ ಎಲ್ಲ ವಿದ್ಯಾರ್ಥಿಗಳು ನನ್ನ ತಾಯಿ ತಂದೆಯವರ ಆದರ್ಶಗಳನ್ನು ಮುಂದುವರಿಸಿ, ದೊಡ್ಡ ಕನಸು ಕಾಣಿರಿ, ಶ್ರಮಿಸಿ ಮತ್ತು ನಿಮ್ಮ ಶಿಕ್ಷಣವನ್ನು ಸಮಾಜದ ಹಿತಕ್ಕಾಗಿ ಬಳಸಿಕೊಳ್ಳಿ. ಈ ವಿದ್ಯಾರ್ಥಿಗಳನ್ನು ಬೆಳೆಸುತ್ತಿರುವ ಶಿಕ್ಷಕರಿಗೆ, ಮಾರ್ಗದರ್ಶಕರಿಗೆ ಮತ್ತು ಪೋಷಕರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ನಿಮ್ಮ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಹೊಸ ತಲೆಮಾರಿಗೆ ಅನೇಕ ಅವಕಾಶಗಳನ್ನು ಕಲ್ಪಿಸುತ್ತದೆ. ಇಂದು ನಾವು ನಮ್ಮ ತಾಯಿ ತಂದೆಯವರ ಸ್ಮರಣೆಯನ್ನು ಗೌರವಿಸುತ್ತಿರುವ ಈ ಸಂದರ್ಭದಲ್ಲಿ ಅವರ ಜೀವಮಾನದ ಕಾರ್ಯಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಸಮಾನತೆ, ಶಿಕ್ಷಣ ಮತ್ತು ಪ್ರಗತಿಯನ್ನು ಬೆಂಬಲಿಸುವಂತೆ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ. ಅವರ ದೃಷ್ಟಿಯು ಮುಂದಿನ ಪೀಳಿಗೆಯ ಮೂಲಕ ಶಾಶ್ವತವಾಗಿ ಬೆಳೆಯಲಿ. ನಮ್ಮ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ಗೌರವ ಸಹಿತ ಪ್ರದೀಪ್, ಇಲೇನ್, ವಿಷ್ಣು ಮತ್ತು ಜೇಸಿ. ಕೀರ್ತಿಶೇಷ GN ಭಿಡೆ ಮತ್ತು ಅವರ ಧರ್ಮಪತ್ನಿ ದಿವಂಗತ ಕಮಲಾಬಾಯಿ ಭಿಡೆಯವರ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದ ಮಾನ್ಯ ಶಶಾಂಕ್ ಭಿಡೆಯವರೇ, ಮಾನ್ಯ ಶ್ರೀಧರ್ಜ್ ಭಿಡೆಯವರೇ, ನಮ್ಮೆಲ್ಲರ ಅಕ್ಕ ಜಯಶ್ರೀ ಜೋಶಿ ಅವರೇ, ಶ್ರೀಮತಿ ಮಾಲಿನಿ ಭಿಡೆಯವರೇ ಮತ್ತು ಶ್ರೀಮತಿ ಸುಷ್ಮಾ ಭಿಡೆಯವರೇ, ಭಿಡೆ ಕುಟುಂಬಸ್ಥರು ಮತ್ತು ಮಕ್ಕಳ ಮತ್ತು ಊರಿನ ನಾಗರಿಕ ಬಂಧುಗಳೇ, ಭಾಳ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿದ್ದೇವೆ ನಾವು. ಇವತ್ತು
ಶಾಲೆ ಮಕ್ಕಳನ್ನು ಗೌರವಿಸುವ ಕಾರ್ಯಕ್ರಮ ನಿರಂತರವಾಗಿ ಮುಂಡಾಜಲ್ಲಿ ನಡೀತಾ ಬರ್ತಾ ಇದೆ. ಅದಕ್ಕೆ ಕಾರಣ ಮಾನ್ಯ ಶ್ರೀಧರ್ ಬೇಡೆ ಅವರು. ಇವತ್ತು ನಮ್ಮ ಸಂಸ್ಥೆ ಕಳೆದ 30 ವರ್ಷಗಳಿಂದ ಈ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಾವು ಗೌರವಿಸ್ತೇವೆ. ಮಾನ್ಯ ಸುಜಿತ್ ಬೇಡೆಯವರು ಭಾಳಷ್ಟು ವರ್ಷಗಳಿಂದ ನಮ್ಮೊಟ್ಟಿಗೆ ಸಹಕಾರವನ್ನು ಮತ್ತು ಅರೆಕಲ್ನವರು ಕೊಡ್ತಾ ಇದ್ದಾರೆ. ಆ ಒಂದು ಪರಂಪರೆಯನ್ನು ನಾವು ಯಾಕೆ ಇವತ್ತು ಹಾಕ್ಕೊಂಡಿದ್ದೇವೆ ಅಂತ ಹೇಳಿದರೆ, ಸಮಾಜದಲ್ಲಿ ಬಹುತೇಕ ಉತ್ತಮ ಸ್ಥಾನ ಪಡೆದವರನ್ನು ಕರೆದು ಗೌರವಿಸುವ ಕಾರ್ಯಕ್ರಮಗಳು ಭಾಳ ಕಡಿಮೆ ಅಂತ ನನ್ನ ಒಂದು ಅನಿಸಿಕೆ. ನಾವು ಅದಕ್ಕೆ ಒತ್ತು ಕೊಟ್ಟು ಆ ಮಕ್ಕಳನ್ನು ಮುಂದಿನ ಜೀವನ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳೋ ದೃಷ್ಟಿಕೋನದಲ್ಲಿ ಅವರಿಗಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ಬೇಡೆ ಮನೆಯಲ್ಲಿ ಇವತ್ತು ಮುಂಡಾಜೆ ಇಷ್ಟು ಶ್ರೀಮಂತವಾಗಿ, ಮುಂಡಾಜೆ ಇಷ್ಟು ಬಹುತೇಕ ಬೆಳ್ತಂಗಡಿ ತಾಲೂಕಿನ ಗ್ರಾಮಗಳನ್ನು ನೋಡಿದಾಗ ಅತಿ ಹೆಚ್ಚಿನ ಶಿಕ್ಷಣ ಪಡೆದಂಥ ಇವತ್ತು ನಾಗರಿಕರಿದ್ದರೆ ಅದು ಮುಂಡಾಜೆ ಗ್ರಾಮ. ಅದಕ್ಕೆ ಮೂಲ ಕಾರಣ ಬೇಡೆ ಮನೆಯವರು ಅಂತ ಹೇಳಲಿಕ್ಕೆ ನಾವು ಭಾಳ ಸಂತೋಷ ಪಡ್ತೇವೆ. ನಮ್ಮ ಶಾಲೆ 2022ರಲ್ಲಿ ಅದು ಶತಮಾನೋತ್ಸವ ಕಾಣ್ತದೆ. ಇವತ್ತು JN ಬೇಡೆಯವರ ಮತ್ತು ಅವರ ಹಿರಿಯರ ಒಂದು ಕನಸು ಮತ್ತು ಕಲ್ಪನೆ ಅದು 100 ವರ್ಷ ಕಾಣಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಭಾಳಷ್ಟು ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಬೇಡೆ ಮನೆಯವರು ಎಲ್ಲರೂ ಸೇರಿ ನಾವು ಭಾಳಷ್ಟು ಆ ಶಾಲೆಗೆ ಒಂದು ಉತ್ತಮ ರೀತಿಯ ಶಾಲೆ ಆಗಬೇಕು. ಇವತ್ತು ನಾವು ಪೇಪರಲ್ಲಿ ನೋಡ್ತಿದ್ದೇವೆ, ಯಾವುದಾದ್ರು ಸಂಘಟನೆಯವರು ಆ ಶಾಲೆಯನ್ನು ರಿಪೇರಿ ಮಾಡಿ ಭಾಳಷ್ಟು ಪ್ರಚಾರ ತಗೊಳ್ತಿದ್ದಾರೆ. ನಾವು ಹಾಗಲ್ಲ, ಸುಮಾರು 1 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿ ಇವತ್ತು ನಾವು ಆ ಶಾಲೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ತಯಾರು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದು ಶ್ರೀಧರ್ ಬೇಡೆಯವರ ನೇತೃತ್ವ, ಊರಿನ ಹಳೆ ವಿದ್ಯಾರ್ಥಿಗಳ ನೇತೃತ್ವದಿಂದ ಅದು ಸಾಧ್ಯವಾಗಿದೆ. ಯಾಕೆ ಈ ಮಾತು ಹೇಳ್ತೇವೆ ಅಂತ ಹೇಳಿದರೆ, ಅಲ್ಲಿಂದೆಲ್ಲ ನಾವು ಇವತ್ತು ವಿದ್ಯಾಭ್ಯಾಸವನ್ನು ಕಲಿತು ಸಾವಿರಾರು ಜನರ ಎದುರಲ್ಲಿ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಂಥ ಒಂದು ವಿದ್ಯಾಲಯ ಅದು. ಅದಕ್ಕೋಸ್ಕರ ಇವತ್ತು ನಾವು ಮುಂಡಾಜೆಯಲ್ಲಿ ಭಾಳಷ್ಟು ಸಂತೋಷ ಪಡ್ತೇವೆ. ನಾವು 1973ರಲ್ಲಿ ನನ್ನ ತಂದೆಯವರು ಈ ಊರಿಗೆ ಒಬ್ಬ ಅಧಿಕಾರಿಯಾಗಿ ಬರ್ತಾರೆ. 1 ವರ್ಷ ನಾವು ಕುಂದಾಪುರದ ಆಲೂರೆಮ್ ಅಂತೇಳಿ ಭಾಳಷ್ಟು ಕುಗ್ರಾಮದಲ್ಲಿ ನಾವು ನಮ್ಮ ಇಡೀ ಕುಟುಂಬ ಇರ್ತದೆ. ನನ್ನ ದೊಡ್ಡಣ್ಣ ಜಗನ್ಯೋಸ್ರಾವ್ರವ್ರದ್ದು, ಆಗ ಅವರಿಗೆ 74 ಇಸ್ವಿಯಲ್ಲಿ ಅವರ 7th ಸ್ಟ್ಯಾಂಡರ್ಡ್ ಆಗ್ತದೆ, 7ನೇ ಕ್ಲಾಸ್ ಮುಗೀತದೆ. ಆ ಕುಗ್ರಾಮದಿಂದ ಕುಂದಾಪುರ ಪೇಟೆಗೆ ಹೋಗ್ಬೇಕಾದ್ರೆ 14-15 ಕಿಲೋಮೀಟ್ರ್ ಇದೆ, ಯಾವುದೇ ವಾಹನ ಇಲ್ಲ. ಆಗ ನಮ್ಮ ಅಮ್ಮ ಹೇಳ್ತಾರೆ, ನಮಗೆ ಅಲ್ಲಿ ತುಂಬ ಯಾರೋ ಒಂದು ಜೋಶಿ ಫ್ಯಾಮಿಲಿ ಅಂತ ಹೇಳೋರು ತುಂಬ ಆಸ್ತಿಯನ್ನು ನೋಡ್ಕೊಳ್ಳಿಕ್ಕೆ ನಮಗೆ ಕೊಟ್ಟಿದ್ದರು. ಆದರೆ ನಮ್ಮ ಅಮ್ಮ ಹೇಳ್ತಾರೆ, ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯೆ ಅವಶ್ಯಕತೆ ಇದೆ, ನಾವು ಈ ಊರಲ್ಲಿ ಇರೋದಕ್ಕಿಂತ ನಾವು ಬೇರೆ ಕಡೆಗೆ ಹೋಗೋದು ಒಳ್ಳೆಯದು, ಮುಂಡಾಜಿಗೆ ಹೋಗೋದು ಒಳ್ಳೆಯದು ಅಂತ ಹೇಳುವ ಚಿಂತನೆ ಮಾಡ್ತಾರೆ. ಆಗ ತಾನೇ ನಮ್ಮ ಹೈಸ್ಕೂಲ್ ಪ್ರಾರಂಭವಾಗಿರ್ತದೆ 69ರಲ್ಲಿ ಬಹುತೇಕ. ಆಗ ತಾನೇ ಹೈಸ್ಕೂಲ್ ಪ್ರಾರಂಭ ಆಗ್ತದೆ. ನನ್ನ ಅಣ್ಣ ನಾವು ಇಲ್ಲಿ ಅದಕ್ಕೋಸ್ಕರ ಅಲ್ಲಿ ಎಲ್ಲ ಆಸ್ತಿಯನ್ನು ಯಾರು ನಮಗೆ ಕೊಟ್ಟಿದ್ದಾರೋ ಅವರಿಗೆ ಪುನಃ ನಮ್ಮ ತಂದೆಯವರು ಹ್ಯಾಂಡ್ ಓವರ್ ಮಾಡಿ ನಾವು ಆ ಊರಿನಿಂದ ಈ ಊರಿಗೆ ಬರ್ತೇವೆ. ಒಂದೇ ಕಾರಣ, ವಿದ್ಯಾಭ್ಯಾಸಕ್ಕೋಸ್ಕರ. ನನ್ನ ಅಣ್ಣ ಅಲ್ಲಿ 3ನೇ ಬ್ಯಾಚ್, SLCಯ 3ನೇ ಬ್ಯಾಚ್, ಅವರಲ್ಲಿ SLCಯನ್ನು ಪಡೆದು ಮತ್ತು ಉದ್ಯೋಗಕ್ಕೆ ಹೋಗ್ತಾರೆ. ನಾವೆಲ್ಲ ಅಲ್ಲಿಯ ವಿದ್ಯಾರ್ಥಿಗಳಾಗಿ ಭಾಳಷ್ಟು ಇವತ್ತು ಸಮಾಜದಲ್ಲಿ ನಮಗೆ ಯಾರೊಟ್ಟಿಗೂ ಮಾತಾಡಲಿಕ್ಕೂ ಒಂದು ಶಕ್ತಿ ಕೊಟ್ಟಿದ್ರೆ ಆ ಸಂಸ್ಥೆ ಅಂತ ಹೇಳಲಿಕ್ಕೆ ಭಾಳ ಇವತ್ತು ನನಗೆ ಖುಷಿ ಪಡ್ತೇನೆ. ನಾನು ಶ್ರೀಧರ್ ಬೇಡೆಯವರ ಒಂದು ಆತ್ಮೀಯತೆಯನ್ನು ಪಡ್ಕೊಂಡ ನಂತರ ನನ್ನ ಸಂಪರ್ಕ ಬೇಡೆ ಮನೆಗೆ ಏನಂತ ಹೇಳಿದರೆ, ನಾನು ಬೇಡೆ ಮನೆ ಒಬ್ಬ ಸದಸ್ಯನಾಗಿ ನಾನು ಭಾಳಷ್ಟು ದಿನಗಳಿಂದ ಭಾಳಷ್ಟು ಅಜ್ಜನವರ ಆಶೀರ್ವಾದ, ಅಲ್ಲಿಂದ ಅಜ್ಜಮ್ಮನವರ ಎಲ್ಲ ವಿಶೇಷವಾದ ಪ್ರೀತಿ ಪುರಸ್ಕಾರವನ್ನು ಪಡ್ಕೊಂಡವ ನಾನು. ಇವತ್ತು ಸಮಾಜದಲ್ಲಿ ನೀವು ನೋಡಿದರೆ ನನ್ನನ್ನು ಹೆಚ್ಚಿನವರು ಗುರುತಿಸೋದು ಬೇಡೆಯವರ ತಮ್ಮ ಅಂತೇಳಿ, ಶ್ರೀಧರ್ ಬೇಡೆಯವರ ತಮ್ಮ ಮೆಗ್ಗೆ ಬತ್ತೇರಿ ಅಂತೇಳಿ. ಈ ರೀತಿಯ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಬೇಡೆ ಮನೆಯ ಸಂಪರ್ಕ ಆದ ಮೇಲೆ ಅಂತ ಹೇಳಲಿಕ್ಕೆ ಭಾಳ ನಾನು ಖುಷಿ ಪಡ್ತೇನೆ. ನಾನು ಭಾಳ ಹಾಟ್ ಆ್ಯಂಡ್ ಶಾರ್ಟ್ ಇದ್ದೊಬ್ಬ ಮನುಷ್ಯ. ನಾನು ನನ್ನ 80ನೇ ಇಸ್ವಿಯಲ್ಲಿ ನಾನು SLC ಕಂಪ್ಲೀಟ್ ಮಾಡಿದೆ, 81-82ರಲ್ಲಿ. ಮುಂಡಾಜಿ ಊರಲ್ಲಿ ಘಟನೆ ಆಗ್ತದೆ. ಆಗ ಅಜ್ಜನವರು ಕರೆದು ನನಗೆ ಇಲ್ಲಿ ಹೇಳ್ತಾರೆ, ನಾಮದೇವ ನಿನಗೆ ಇಷ್ಟು ಯಾಕೆ ಸಿಟ್ಟು ಬರ್ತದೆ ಅಂತ ಹೇಳಿದರೆ, ನಿನ್ನ ದೇಹದ ಒಂದು ಭಾಗಕ್ಕೆ ಭಗವಂತ ಶಕ್ತಿ ಕೊಟ್ಟಿಲ್ಲ. ಆ ಶಕ್ತಿ ಕೊಡದ ಕಾರಣ ನಿನಗೆ ಏನೋ ಮಾನಸಿಕವಾಗಿ ನೀನು ಇದಾಗ್ತದೆ ನಿನಗೆ. ಅದಕ್ಕೋಸ್ಕರ ನೀನು ಏನು ಮಾಡಬೇಕು, ನೀನು ಗಾಯತ್ರಿ ಹೇಳ್ತೀಯ ಕೇಳಿದ್ರು. ಇಲ್ಲ ಅಜ್ಜ ನಾನು ಬಿಟ್ಟಿದ್ದೇನೆ ಹೇಳಿದೆ. ಇಲ್ಲ ನೀನು ದಿನನಿತ್ಯ ಗಾಯತ್ರಿ ಹೇಳಬೇಕಂತ ಹೇಳಿದರು. ಬೇಡೆ ಮನೆಗೆ ಬರಬೇಕು ಬೆಳಗ್ಗೆ ಅಂತ ಹೇಳಿದರು ಅವರು. ಅಗಸಿದ್ರನ್ನ ಕೇಳಿದ್ರು, ಅವ ಅಲ್ಲಿಂದ ಇಲ್ಲಿಗೆ ಬರೋದಾಗೆ ಬೇಡೆ ಮನೆಗೆ ಅಂತ ಕೇಳಿದರು. ಆನಂತರ ನಾನು ಪ್ರತಿನಿತ್ಯ ಗಾಯತ್ರಿಯನ್ನು ಹೇಳುವಂಥ ಕೆಲಸಕ್ಕೆ ಮತ್ತೆ ನಾನು ವಾಪಸ್ ಹೋಗ್ತೇನೆ. ಇವತ್ತು ನಾನು ಭಾಳಷ್ಟು ನನ್ನ ವೈಯಕ್ತಿಕ ವಿಚಾರಧಾರೆ ತಗೊಂಡಾಗ ನಾನು ಸಮಾಜದಲ್ಲಿ ಭಾಳಷ್ಟು ಒಂದು ಒಳ್ಳೆಯ ಒಂದು ರೀತಿಯ ಅಭಿಪ್ರಾಯಗಳನ್ನು ಇವತ್ತು ನಾನು ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ರಾಜಕೀಯ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಪಡ್ಕೊಂಡಿದ್ದೆ. ಅದಕ್ಕೆಲ್ಲಕ್ಕೂ ಮೂಲ ಕಾರಣ ಮಾನ್ಯ JN ಬೇಡೆಯವರು ಮತ್ತು ಶ್ರೀಧರ್ ಬೇಡೆಯವರು. ಇವತ್ತು ನಾನು ಅಜ್ಜನವರೊಟ್ಟಿಗೆ, JN ಬೇಡೆಯವರೊಟ್ಟಿಗೆ ಈ ಜಿಲ್ಲೆಯ ಹೆಚ್ಚಿನ
ತಾಲೂಕುಗಳಿಗೆ ನಾನು ಹೋಗಿದ್ದೇನೆ ಅವರೊಟ್ಟಿಗೆ. ನನ್ನ ಡಿಗ್ರಿ ಆದ ನಂತರ 85-86 ನಂತರ ನಾನು ಫ್ರೀ ಇದ್ದಾಗ ಅಜ್ಜ ಅವರು ಕರ್ತಿದ್ರು, ಇವತ್ತು ಸುಳ್ಯಕ್ಕೆ ಹೋಗೋಣ ನಾಮದೇವ, ನಾಳೆ ಪುತ್ತೂರಿಗೆ ಹೋಗೋಣ, ನಾಳೆ ಮಂಗಳೂರಿಗೆ ಹೋಗೋಣ. ಈ ರೀತಿಯಾಗಿ ಈ ಜಿಲ್ಲೆಯ ಬೇರೆ ಬೇರೆ ರಾಜಕಾರಣಿಗಳ ಮನೆಗೆ ಹೋಗುವ ಅವಕಾಶಗಳು ಸಿಕ್ಕಿತ್ತು, ಅವರ ಆದರ್ಶಗಳನ್ನು ತಿಳ್ಕೊಳ್ಳೋಂಥ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಜಿಲ್ಲೆಯ ದೊಡ್ಡ ದೊಡ್ಡ ವ್ಯಕ್ತಿಗಳು ಜಿ ಎನ್ ಬಿಡೋನ್ನ ಕರೆಸಿ ಅವರಿಗೆ ಸನ್ಮಾನ ಪುರಸ್ಕಾರ ಮಾಡಿದ್ದನ್ನು ನೋಡಿದ ನಾನು ಕಣ್ಣಾರೆ ನೋಡಿದ ವ್ಯಕ್ತಿ ನಾನು ನಾಮದೇವರಾವ್. ಯಾಕಂತ ಹೇಳಿದರೆ ನಾನು ಕೂಡ ಯಾವುದೋ ಒಂದು ಕೆಲಸಕ್ಕೆ ಎಲ್ಲೋ ಪ್ರಯತ್ನಪಟ್ಟು ಮತ್ತೆ ಊರಿಗೆ ಬಂದಾಗ ನನಗೆ ಮತ್ತೊಮ್ಮೆ ಅಜ್ಜನವರೊಟ್ಟಿಗೆ ಸಿದ್ದರಣ್ಣನೊಟ್ಟಿಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು. ಇವತ್ತು ಬಹುತೇಕ ಭಾಳಷ್ಟು ನಾನು ಒಬ್ಬ ಹತ್ತಿರದ ವ್ಯಕ್ತಿ, ಅಥವಾ ಇವತ್ತು ಶ್ರೀಧರ ಬೀಡವರಿಗೆ ಯಾವುದೇ ರೀತಿಯ ತೊಂದರೆ ನೋವಾದರೂ ಕೂಡ ನಮ್ಮದೇ ನೋವಾಗ್ತದೆ ಅಂತ ಆಗ್ತದೆ. ಯಾಕಂತ ಹೇಳಿದರೆ ನಾವು ಅಷ್ಟು ಬೀಡಮನೆಯನ್ನು ಗೌರವಿಸ್ತೇನೆ ಮತ್ತು ನನ್ನ ಬೆಳವಣಿಗೆಯಲ್ಲಿ ಬೀಡಮನೆಯ ಪಾತ್ರ ಭಾಳಷ್ಟು ಇದೆ. ಅದಕ್ಕೋಸ್ಕರ ನಮಗೆ ವಿದ್ಯೆಯೊಂದಿಗೆ ಸಂಸ್ಕಾರ, ಬೇರೆ ಬೇರೆ ವಿಚಾರಧಾರೆಗಳನ್ನು ನಾವು ಇಲ್ಲಿಂದ ಕಲ್ತಿದ್ದೇವೆ. ಅದಕ್ಕೋಸ್ಕರ ಇವತ್ತು ಕಮಲಾಬಾಯಿ ಬೀಡೆಯವರ 100ನೇ ಹುಟ್ಟುಹಬ್ಬದ ಅವರ ಒಂದು ಹುಟ್ಟುಹಬ್ಬದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದೇನೆ ಭಾಳ ಸಂತೋಷವಾಗಿ. ಮತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಾವು ಆಲೋಚನೆ ಮಾಡಿದಾಗ ಅಜ್ಜನವರ ನಂತರ ಅಜ್ಜನವರ ಹೆಸರನ್ನು ಖಂಡಿತ ಮುಂಡಾಜಲ್ಲಿ ಉಳಿಸ್ಕೊಳ್ಬೇಕಂತ ಹೇಳೋ ದೃಷ್ಟಿಕೋನದಲ್ಲಿ ನಾವು ಯಂಗ್ ಚಾಲೆಂಜರ್ಸ್ ಕ್ರೀಡಾ ಸಂಘದಲ್ಲಿ 3 ವರ್ಷಕ್ಕೊಮ್ಮೆ ಜಿ ಎನ್ ಬೀಡವರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡುವಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದೆವು. ಅದು ಇವತ್ತು ಹಲವಾರು, ಇವತ್ತು ತಮಗೆ ಗೊತ್ತಿದ್ದಾಗೆ ಎಸ್ ಪ್ರಭಾಕರ್ ಹಿಡಿದು ಒಡವೆಟ್ನಾರಿಂದ ಹಿಡಿದು ಕಳೆದ ಬಾರಿ MS ವರ್ಮರಿಗೆ ಹಿಡಿದು ಈ ರೀತಿಯಾಗಿ ನಾವು ಬೀಡೆಮನೆಗೆ ಭಾಳಷ್ಟು ಹತ್ತಿರ ಮತ್ತು ಜಿ ಎನ್ ಬೀಡೆಯವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಂಥ ವ್ಯಕ್ತಿಗಳನ್ನು ತಾಲೂಕಲ್ಲಿ ಹುಡುಕಿ ಅವರಿಗೆ ಆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದರೊಂದಿಗೆ ಸಹಕಾರ ಕ್ಷೇತ್ರ NS ಕೋಕಲೆಯವರ ನಂತರ ಆ ಒಂದು ಕ್ಷೇತ್ರದಲ್ಲಿ ಕೂಡ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಯಾಕಂತಂದರೆ ಮುಂಡಾಜ್ 2 ಹೆಸರು ನಾವು ಎಲ್ಲಿ ಹೋದರೂ ಕೇಳುವಂಥದ್ದು ಅದು ಮಾನ್ಯ ದಿವಂಗತ ಜಿ ಎನ್ ಬೀಡೆಯವರು ಮತ್ತು ದಿವಂಗತ NS ಕೋಕಲೆಯವರು. ಇದು ನಾವು ಮುಂಡಾಜಿ ನಿಜವಾಗಿ ನಾವು ಖುಷಿ ಪಡಬೇಕಾದಂಥ ವಿಚಾರಧಾರೆ. ನಾವು ಎಲ್ಲಿ ಹೋಗೋಣ ನಮ್ಗೆ ಏನು ಅಡ್ರೆಸ್ ಕೊಡಲಿಕ್ಕೆ ರಪ್ಪ 2 ಹೆಸರು ವಿಷಯ ಹೇಳಿದಾಗ ಅದು ಹೌದಾ ನೀವು ಮುಂಡಾಜವರ NS ಕೋಕಲೆಯವರ ಪರಿಚಯ ಇದೆಯಾ, ಜಿ ಎನ್ ಬೀಡೆಯಲ್ಲಿ ನೀವು ಪಳಗಿದವರು ಅಂತ ಹೇಳುವಂಥ ಒಂದು ವಿಷಯಕ್ಕೆ ಹೋದಾಗ ನಮಗೆ ಭಾಳ ಆತ್ಮೀಯತೆ ಸಿಗ್ತದೆ. ಈ ರೀತಿಯಾಗಿ ಭಾಳಷ್ಟು ನನ್ನ ವೈಯಕ್ತಿಕ ಜೀವನಗಳಲ್ಲಿ ಬದಲಾವಣೆಗಳನ್ನು ನಾನು ಬೀಡೆಮನೆಯ ಸಂಪರ್ಕದ ನಂತರ ನಾನು ಕಂಡಿದ್ದೇನೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಪಡ್ತಾ ಇದ್ದೇನೆ. ಅದು ಏನೇ ಇರಲಿ ಮುಂದಿನ ದಿನಗಳಲ್ಲಿ ಕಮಲಾಬಾಯಿ ಬೀಡೆಯವರ ಹೆಸರಲ್ಲಿ ಒಳ್ಳೆಯ ಕಾರ್ಯಕ್ರಮನ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಊರಿನ ನಾಗರಿಕರೇ, ಅವರ ಬಂಧುಗಳೇ, ಕುಟುಂಬದವರೇ, ಇವತ್ತು ನಾಮದೇವರು ವಿಷಯ ಕೆಲವರು ಹೇಳಿದರು. ಅದರಿಂದಲೂ ಸಹ ಸ್ವಲ್ಪ ಹಿಂದೆ ಇದ್ದವ ನಾನು. ಯಾಕಂದರೆ ಸಾಧಾರಣ ಒಂದು 64-65ನೇ ಇಸ್ವಿಯಲ್ಲಿ ಈ ಬೀಡೆ ಮನೆಗೆ ಬಂದು ನಾನು ಸೇರಿದವ. ಯಾಕಂದರೆ ನಾನು ಕೊಮ್ಮಿನಾಟಕ ಶಾಲೆಯಲ್ಲಿ ಕಲ್ತವ. ನನಗೆ ನಾನು ಒಬ್ಬನೇ ಹುಡುಗ, ಇಷ್ಟು ದೂರ ಅಲ್ಲಿಗೆ ಬಿಡಲಿಕ್ಕೆ ಯಾವಾಗೆಲ್ಲ ಇದೆಲ್ಲ ಕಾಡೇ ಇತ್ತಲ್ಲ ತುಂಬ ಅಂತ. ಯಾವ ರೀತಿಯಿಂದ ಇದು ಹೇಳಿದರೂ ನಾನು ಶಾಲೆಗೆ ಬರಲಿಕ್ಕೆ ಒಪ್ತಿರಲಿಲ್ಲ. ಆಗ ಒಂದು ದಿವಸ ತಾಯಿಯವರಿಗೆ ಮತ್ತು ಕಮಲತ್ತಗೆ ಬಹಳ ಒಂದು ಅನ್ಯೋನ್ಯತೆ. ಅವರು ಹೇಳಿದಂತೆ ಅವನನ್ನು ಮನೆ ಕರ್ಕೊಂಡು ಬಾ, ನಾನು ಅವನಿಗೊಂದು ಬಾತುಕೋಳಿ ಕೊಡ್ತಾನೆ ಅಂತ ಹೇಳುವಂತ. ಆದರೆ ಆಸೆಗೆ ನಾನು ಬಂದೆ ತಾಯಿಯವರೊಟ್ಟಿಗೆ. ಅಲ್ಲಿವರೆಗೆ ಶಾಲೆ ಅವಿದ್ಯಾವಂತ ಆದರೂ ತೊಂದರೆ ಇಲ್ಲ, ಶಾಲೆ ಬೇಡ ಅಂತ ಆ ರೀತಿಯಲ್ಲಿ ಇದ್ದವ. ಅತ್ತ ಎಂತ ಸ್ವಲ್ಪ ಹೇಳಿದರು, ರಾಮಚಂದ್ರ ನೀನು ಇಲ್ಲಿ ಕಲಿಬೇಕು, ಕಲಿಯುವಾಗ ಊಟ ನಾನು ಕೊಡೋದು, ಮತ್ತು ನಾರಾಯಣ ಅಜ್ಜೊಬ್ಬ ಇದ್ದಾರೆ ಅವರದ್ದು ಕಾಫಿ ಕುಡಿದು ಸ್ವಲ್ಪ ಉಳಿದದ್ದು ನಿನಗೆ ಮತ್ತು ಪ್ರದೀಪನಿಗೆ ಕೊಡೋದು ಹಂಚಿ. ಹೀಗೆಲ್ಲ ಹಲವಾರು ಆಸೆಗಳು ನನಗೆ ಸಿಕ್ಕಿತು, ನಾನು ಮತ್ತು ಪ್ರದೀಪ ಕ್ಲಾಸ್ಮೇಟು. ಹಾಗೆ ಆ ಒಂದು ಇದರಿಂದ ಬರಲಿಕ್ಕೆ ಶುರು ಮಾಡಿದೆ. ಹಾಗೆ ಪ್ರತಿ 5ನೇ ಕ್ಲಾಸ್ನವರೆಗೆ ನನ್ನ ಊಟೋಪಚಾರ ಎಲ್ಲವೂ ಇಲ್ಲಿಯೇ. ಹಾಗೆ ಆ ರೀತಿಯ ಒಂದು ಇದು ಸಾಧಾರಣ ನಾಮದೇವರು ಊರಿಗೆ ಬರುವ ಎಷ್ಟೋ ವರ್ಷದ ಹಿಂದೆ ಕಥೆ. ಹೌದು, ಆ ರೀತಿಯಿಂದ ವಿದ್ಯಾಭ್ಯಾಸ ಮುಂದುವರಿತು. ಆಮೇಲೆ ನಾನು ಒಬ್ಬ ಯಾವ ವಿಷಯಕ್ಕೂ ಏನು ಇದ್ದರೂ ಉಂಟಲ್ಲ, ನಮ್ಮ ತಾಯಿಯವರಿಗೆ ಹಲವು ಕಷ್ಟಗಳು ಎಂತ ಬಂದರು ಸ್ಥಾನ ಬಿಡೆಯಲ್ಲಿ ಮಾವನಲ್ಲಿ ಹೀಗೆ ಬಂದು ಹೇಳ್ತಾ ಇದ್ದದಿದ್ದರು. ಮತ್ತು ಅತ್ತೆಯವರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಇಲ್ಲಿ ಮಹಿಳಾ ಸಮಾಜ ಮಾಡಿದರು. ಅದೇ ಇದು ಒಂದು ಆ ಬೀಡೆ ಮನೆ ಅಂದರೆ ಆಶ್ರಮವೂ ಹೌದು, ವಿದ್ಯಾಪೀಠವೂ ಹೌದು, ಗುರುಕುಲವೂ ಹೌದು, ಎಲ್ಲವೂ ಹೌದು. ಇದು ಇಲ್ಲಿ ಕಲಿತು ಎಷ್ಟು ಜನ ಹೋಗಿದ್ದಾರೆ ಎಂಬ ವಿಷಯ ಅವರಿಗೆ ಕೂಡ ಲೆಕ್ಕ ಉಂಟಾ ಇಲ್ವೋ. ಆ ರೀತಿಯ ಒಂದು ಮನೋಭಾವನೆಯಿಂದ ಇದ್ದವರು ನಮ್ಮ ಕಮಲತ್ತೆ. ಇಲ್ಲಿಗೆ ಕೂಡ ಇಲ್ಲಿಗೆ ಮಕ್ಕಳಿಗೆ ಇಲ್ಲಿಗೆ ಶಾಲೆ ಹೋಗಲಿಕ್ಕೆ ನಿಲ್ಲಕ್ಕೆ ವ್ಯವಸ್ಥೆ ಇಲ್ಲ. ಗೋಪಾಲಮ್ಮ ಹೇಳಿದರು, ಹೋಗು ಇಲ್ಲಿಂದ, ನಿಂದು ಮಹಿಳಾ ಸಮಾಜ ಅಲ್ಲಿ ಬಂಗ್ಲೆಗೆ ಹೋಗಲಿ ಅಂತ. ಅದರಿಂದ ಸೀದಾ ಮಹಿಳಾ ಸಮಾಜವರೆಲ್ಲ ಬಂಗ್ಲೆಗೆ ಹೋದರು.
ಇಲ್ಲಿ ಆಗ್ತಾಯಿತ್ತು. ಆ ಮಹಿಳಾ ಸಮಾಜಕ್ಕೆ ಆಗ ಸಣ್ಣ ನಾನು ಸಹ ಹೋಗ್ತಾ ಇದ್ದೆ, ಲೂಟಿ ಮಾಡ್ತಿದ್ದೆ, ಓಡಿಸ್ತಿದ್ರು ನಾನು. ಹೀಗೆ ಅಲ್ಲಿಗೆ ಬಂಗ್ಲೆಯಲ್ಲಿ ಹೋಗಿ ಎಲ್ಲಿ ಬಿಡಲಿಲ್ಲ ಅತ್ತೆಯವರು ಮಹಿಳಾ ಸಮಾಜ. ಆವಾಗ ನೂಲೆಲ್ಲಿ ಉಂಟು, ಕಸೂತಿ ಮಾಡಲಿಕ್ಕೆ ಹೇಳಿದರು, ನೂಲಿಲ್ಲ, ಅದು ತರಬೇಕು ಮಂಗಳೂರಿಂದ ತರಲಿಕ್ಕೆ ಆರ್ಥಿಕತೆ ಯಾರ ಹತ್ರ ಉಂಟು ಅಷ್ಟು. ಆಗ ಗೊತ್ತುಂಟಲ್ಲ ನನಗೆ, ಈಗಲೂ ಉಂಟು. ತಾಯಿಯವರು ನೂಲೆಲ್ಲ ಮುಗೀತು, ಮಂಗಳೂರಿಗೆ ಯಾರು ಹೋಗೋದು, ತರಬೇಕಲ್ಲ ಅಂತ. ಒಂದು ದಿವಸ ಕರೆದು ಹೇಳಿದರು, ರಾಧಾ ಎಲ್ಲಿಂಟು ನೀನು ಕಸೂತಿ ಮಾವಿಯ ವೆತ್ಸನ, ಇದು ನೂಲು ಮುಗೀತು ಅಂತ. ಪಾಪ ಯಾರನ್ನೋ ಕಳಿಸಿ, ಆಗ ವಾಹನ ಶಂಕರ್ ವಿಠಲ್ ಬಸ್ಸಲ್ಲಿ ಇಂಥದ್ದಿತ್ತು, ಆ ನೂಲನ್ನು ತರಿಸಿ ತಾಯಿಯವರಿಗೆಲ್ಲ ಕೊಟ್ಟರು. ಇಂಥ 1 2 ಅಲ್ಲ, ಅತ್ತೆಯವರ ಬಗ್ಗೆ ಅದು ಹೇಳಲಿಕ್ಕೆ ಇಲ್ಲ. ಅದಕ್ಕೆ ನಾನು ಹೇಳಿದೆ, ಈಗ ಯಾರ ಬಗ್ಗೆ ಆದರೂ ಮಾತಾಡಿ ಏನು, ಅವರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ. ಕೊನೆಗೆ ಯಾವುದೋ ಕಾರಣದಿಂದಾಗಿ ವಿದೇಶಕ್ಕೆ ಹೋಗಬೇಕಾಯ್ತು ನಾನು. ಆಗ ಬಂದು ಅವರ ಆಶೀರ್ವಾದ ಕೇಳಲಿಕ್ಕೆ ಬಂದೆ. ಮಮ್ಮ ನಾನು ಹೋಗ್ತೇನೆ ಹೀಗೆ ಅಂತ. ಸುಮ್ಮನೆ ಕೂತರು. ಮತ್ತೆ ಕಡೆಗೆ ಆಯಿತು ಹೋಗಿ ಬಾ ಅಂತ ಹೇಳಿ ಒಂದು ಮುಷ್ಟಿ ಹೀಗೆ ಮಾಡಿದರು. ತಗೊಂಡೆ, ನಮಸ್ಕಾರ ಬೇಡ, 100 ರೂಪಾಯಿ ನೋಟು. ಆಗ ನನಗೆ ಅವರು ಕೊಟ್ಟದ್ದು. ನೀನು ನಂಬಲಿಕ್ಕೆ 25 ವರ್ಷ ಆದರೂ ಆ 100 ರೂಪಾಯಿ ನೋಟು ಇಟ್ಕೊಂಡಿದ್ದೇನೆ, ಶರಣ. ಹೌದು. ಹಾಗೆ ಆಮೇಲೆ ನಾನು ದೇವ್ರದಿಂದ ಹೋಗಿ ಅವರ ಆಶೀರ್ವಾದ ಯಾವಾಗಲೂ ವರ್ಷ ಬಂದಾಗ ಬರ್ತಿದ್ದೆ. ಅಲ್ಲಿಂದಲ್ಲಿಗೆ ಊಟಕ್ಕೆ ಏನು ಕಮ್ಮಿ ಹಾಗೆ ಆರ್ಥಿಕ ಪರಿಸ್ಥಿತಿ ನಂದಾಯಿತು. ಆದರೆ ಎಲ್ಲದಕ್ಕೂ ನಾನು ಗ್ರಹಿಸೋದು ಬೀಡೆಯ ಮನೆಯ ಮೂಲದಿಂದ ಅಲ್ಲಿಯೇ. ಮತ್ತು ಪ್ರತಿಯೊಬ್ಬರು ಹೇಳ್ತಾರೆ, ಸ್ನೇಹ ಮಾಡೋದು ದೊಡ್ಡ ವಿಷಯ ಅಲ್ಲ ಅಂತ ಶ್ರೀಧರಣ್ಣ ಹೇಳ್ತಿದ್ರು. ಶಿಕ್ಷಿಸೋರ ಎಷ್ಟೋ ಜನರ ಹತ್ರ ಸ್ನೇಹ ಮಾಡ್ಬೋದು, ಅದೊಂದು ಲಾಂಗ್ ಟರ್ಮ್ ಅಂದರೆ ತುಂಬ ಸಮಯ ಇಟ್ಟುಕೊಳ್ಳಲಿಕ್ಕೆ ಎಷ್ಟು ಕಷ್ಟ ಉಂಟು ಎಂಬ ವಿಷಯ ಬೇರೆ. ತುಂಬ ನಮ್ಮನೆಯ ಭಿನ್ನಾಭಿಪ್ರಾಯ ಬರ್ತದೆ. ಸ್ನೇಹಾಚಾರದಲ್ಲಿ ಏನೇನು ಬಂದರೂ ಅದನ್ನು ಅಲ್ಲಿಂದ ಅಲ್ಲಿಗೆ ಸರಿ ಮಾಡಿಕೊಂಡು ಹೋಗುವುದು ಒಂದು ಕಲೆ ಅಂತ ಹೇಳ್ತಿದ್ರು. ಅದು ಅಮ್ಮ ತುಂಬ ಸಲ ಹೇಳ್ತಿದ್ರು. ಹಾಗಿರುವಾಗ ದೇವರ ದಯೆಯಿಂದ ಅದೊಂದು ಇಷ್ಟು ವರ್ಷದಿಂದ ನಮ್ಮ ಸಂಬಂಧ ಒಂದುಂಟು. ಯಾವುದೇ ಸಮಾರಂಭ ಆಗಲಿ ಏನೂ ಆಗಲಿ ನಾವು ಬರುವುದೇ, ಅವರು ನಮಗೆ ಹೇಳುವುದೇ. ಹಾಗೆ ನಾನು ಗ್ರಹಿಸಿದೆ, ಇದೊಂದು ಬೀಡೆ ಕುಟುಂಬದ ಅಂತ ಒಂದು ಸುದ್ದಿ ಕೇಳಿದೆ. ಆದರೂ ನಮಗೆ ಬರಲಿಕ್ಕೆ ಶಶಾಂಕಣ್ಣಂದು ಆಮಂತ್ರಣ ಉಂಟು. ಹಾಗೆ ನನಗೆ ಸಂತೋಷ ಆಯಿತು, ಇರಲಿ ಬೀಡೆ ಕುಟುಂಬದಲ್ಲಿ ನನ್ನನ್ನು ಸಹ ಸೇರಿಸಿಕೊಂಡಿದ್ದಾರಲ್ಲ ಅಂತ ಹೇಳಿಕೊಂಡು ತುಂಬ ಸಂತೋಷದಿಂದ ಬಂದಿದ್ದೇನೆ. ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಒಂದು ಎಲ್ಲ ಟೋಟಲ್ ವಿಷಯ ಹೇಳೋದಾದರೆ ಬೀಡೆಯವರಿಗೆ ಬೀಡೆಯವರೇ ಸಾಟಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು. ಅದು ಕ್ಯಾಮರಾದಲ್ಲಿ ಬಂದು ನಾನು ಹೇಳಿದೆ, ಮಮ್ಮ ಅಂತ, ಓ ಇಲ್ಲಿ ಕೂತಿದ್ರ ಅಂತ, ಅಲ್ಲಿ ಚಪ್ರದಲ್ಲಿ ಅಂತ ಒಂದು ಫೋಟೋ ತೆಗೆದದ್ದು. ಅದು ನಿಜವಾಗಿ ಚಂದ ಬರ್ಬೋದು ಅಂತ ನಂಬಿಕೆ ಇಲ್ಲ ನನಗೆ. ನಾನು ಅಲ್ಲಿಗೆ ಹೋಗಿ ಅದನ್ನು ಪ್ರಿಂಟ್ ಮಾಡಿ ನೆಕ್ಸ್ಟ್ 11 ತಿಂಗಳ ನಂತರ ಬರುವಾಗ ನೋಡುವಾಗ ಇದು ನನಗೆ ಆಶ್ಚರ್ಯ ಆಯಿತು, ನಾನು ತೆಗೆದದ್ದು ಇರ್ಬೋದು ಅಂತ ಅಷ್ಟೇ. ಮತ್ತೆ ಅದನ್ನು ದೊಡ್ಡದು ಮಾಡಿ ಕೊಟ್ಟದ್ದು. ಹೌದು. ಮತ್ತಿಗೆ ಅದೇ ರೀತಿಯಲ್ಲಿ ಎಲ್ಲ ಮಾರ್ಗದರ್ಶನ ಕೊಡಲಿಕ್ಕೆ ನಮ್ಮ ಅಕ್ಕ, ಹಾಗೆ ತಂದೆಯವರಿಗೆ ಹೇಗೆ ತಾಯಿಯವರು ಸಪೋರ್ಟ್ ಮಾಡ್ತಿದ್ರು, ಹಾಗೆ ನನಗೆ ಇವತ್ತು ಇಷ್ಟೆಲ್ಲ ಅಂದರೆ ಹೆಚ್ಚು ಕೆಲಸ ಮಾಡಿದಂಥ ಕೆಲಸಗಳಲ್ಲಿ ನನ್ನ ಬೆಂಬಲಕ್ಕೆ ನಿಂತು ಸಹಾಯವನ್ನು ಮಾಡಿ ಯಾವಾಗಲೂ ಸ್ಫೂರ್ತಿಯಾಗಿರುವಂಥದ್ದು ನನ್ನ ಶ್ರೀಮತಿ ಮಾಲಿನಿ. ಅವಳನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ನಾನು ಧನ್ಯವಾದ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂದರೆ ಕೇಳಿಕೊಳ್ತೇನೆ. ನಡೆದಿದೆ ಎನ್ನುವುದಕ್ಕೆ ನೀವು ಕಾರಣ. ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮದ ಚಂದವನ್ನು ಹೆಚ್ಚಿಸಿ ನಮಗೆಲ್ಲರಿಗೆ ಸಂತೋಷ ಮಾತ್ರ ಅಲ್ಲ, ಮುಂದೆ ಕೆಲಸ ಮಾಡುವಂತಹ ಒಂದು ಶಕ್ತಿಯನ್ನು, ಸ್ಫೂರ್ತಿಯನ್ನು ನೀವು ತುಂಬಿದ್ದೀರಿ ಅಂಥೇಳಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಮುಂಡಾಜೆಯ ಹೆಸರು ಇನ್ನಷ್ಟು ಕೀರ್ತಿ ಬೆಳಗಬೇಕು ಅಂಥೇಳಿ ನಾವೆಲ್ಲರೂ ಜೊತೆಯಲ್ಲಿ ಸೇರಿ ಕೆಲಸಗಳನ್ನು ಮಾಡಬೇಕು. ನಾನು ಯಾವಾಗಲೂ ಹೇಳ್ತೇನೆ, ವಿ ಹ್ಯಾವ್ ಟು ವಾಕ್ ಎ ಲಾಂಗ್ ವೇ, ಇಟ್ ಈಸ್ ನಾಟ್ ಎ 1 ಡೇ ಪ್ರೋಗ್ರಾಮ್ ಅಂತ ನನ್ನ ಮಕ್ಕಳಿಗೆ ಹೇಳ್ತಿದ್ದೆ. ಹಾಗೆ ಇದು 1 ದಿವಸದ ಕಾರ್ಯಕ್ರಮ ಅಲ್ಲ, ಇದು ಸುದೀರ್ಘ ಕಾಲ ನಡಿಬೇಕು. ಎಲ್ಲ ರೀತಿಯಿಂದ ಇಲ್ಲಿ ಬೆಳವಣಿಗೆಯನ್ನು ಈ ಊರು ಕಾಣಬೇಕು ಅಂತ ಹೇಳುವ ಆಶಯವನ್ನು ವ್ಯಕ್ತಪಡಿಸಿ ಬಂದಂಥ ಎಲ್ಲರಿಗೆ ಧನ್ಯವಾದವನ್ನು ಅರ್ಪಿಸಬೇಕು. ನನ್ನ ಸಹೋದರ ಇವತ್ತಿನ ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ, ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆ ಅಂತ ಈ ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ ಶ್ರೀಧರ. ಇದನ್ನು ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ನಾನು ಮರ್ತು ಹೋಗಬಾರ್ದು ಅಂತ ಹೇಳಿಕೊಂಡು
ಈ ವಂದನಾರ್ಪಣೆಯನ್ನು ಸ್ವಲ್ಪ ಬರೆದಿಟ್ಟಿದ್ದೇನೆ, ಅದನ್ನು ಓದ್ತೇನೆ ನಾನು. ಈ ಕಾರ್ಯಕ್ರಮ ಆಯೋಜಿಸಿ ನಡೆಸಿರುವುದು ನನ್ನ ಅಣ್ಣ ತಮ್ಮಂದಿರು, ಅಕ್ಕಂದಿರು, ರಜನಿಯಕ್ಕ, ಸುಧೀರಣ್ಣ, ಕಾತ್ಯಾಯಿನಿ, ಶ್ರೀಧರ, ಪ್ರದೀಪ ಹಾಗೂ ಅನಿತಾ ವೈನಿ, ಅಶೋಕ್ ಭಾವ, ಮಾಲಿನಿ, ಸುಷ್ಮಾ ಮತ್ತು ಪ್ರದೀಪನ ಹೆಂಡತಿ ಇಲೇನ್, ಇವರೆಲ್ಲರ ಪರವಾಗಿ ಈ ವಂದನಾರ್ಪಣೆ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಎಲ್ಲರಿಗಿಂತ ಹಿರಿಯರಾದ ರಮೇಶಣ್ಣ ಹಾಗೂ ಮಂಗಲಾಬೈನಿ ನಮ್ಮ ಜೊತೆ ಈಗ ಇಲ್ಲ, ಇದ್ದಿದ್ದರೆ ತುಂಬ ಸಂತೋಷ ಆಗ್ತಿತ್ತು. ಮೊದಲು ಈ ದಿನ ನಮ್ಮ ವಿನಂತಿಯನ್ನು ಒಪ್ಪಿ ಸಂಪೂರ್ಣವಾಗಿ ಸಹಕರಿಸಿದ ಸೋಮಂತರ್ಕ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಇಲ್ಲಿ ಬಂದಿರುವ ಪಾಟೀಲ್ ಸರ್ ಅವರಿಗೆ ನಮ್ಮ ವಂದನೆಗಳು. ಈ ಸಕ್ರಿಯ ಸಹಕಾರ ತುಂಬ ಅವಶ್ಯಕ ಆಗಿತ್ತು. ಈ ಸಹಕಾರದ ವಿನಃ ಈ ಕಾರ್ಯಕ್ರಮ ನಡೀತಿರಲಿಲ್ಲ. ಹಾಗೆ ನಮ್ಮ ಆಮಂತ್ರಣ ಒಪ್ಪಿಕೊಂಡು ಬಂದಿರುವ ಪ್ರತಿಭಾವಂತ 3 ವಿದ್ಯಾರ್ಥಿಗಳು, ತನುಶ್ರೀ, ಸುಮನ್ ಮತ್ತು ದ್ವಿಷಾ, ಇವರು 3 ಜನರು ನಮ್ಮ ವಿನಂತಿಯನ್ನು ಕೇಳಿಕೊಂಡು ಬಂದಿದ್ದಾರೆ. ಇವರಿಗೆ ನಮ್ಮ ವಂದನೆಗಳು. ಅವರ ಶಿಕ್ಷಣದ ಪ್ರಗತಿ ಸಾಧನೆಗಳು ಇನ್ನೂ ಚೆನ್ನಾಗಿ ಮುಂದುವರಿಯಲಿ ಅಂತ ನಮ್ಮ ಹಾರೈಕೆ. ಇವತ್ತಿನ ನಮ್ಮ ಕಾರ್ಯಕ್ರಮ ಸ್ವಲ್ಪ ಸಣ್ಣ ರೀತಿಯಲ್ಲಿ ನಡೆಸಿದ್ದೇವೆ. ಶ್ರೀಧರ ಹೇಳಿದ ಸರಳ ಕಾರ್ಯಕ್ರಮ ಅಂತ. ನಮ್ಮ ತಂದೆ ತಾಯಿಯವರ ಕಾರ್ಯವ್ಯಾಪ್ತಿ ತುಂಬ ದೊಡ್ಡದಾಗಿತ್ತು. ಅವರ ಕೆಲಸಗಳ ಪರಿಚಯ ಇದ್ದವರು ತುಂಬ ಜನ ಇದ್ದಾರೆ. ಎಲ್ಲರನ್ನೂ ಕರೆಯುವುದು ಸಾಧ್ಯ ಆಗಲಿಲ್ಲ. ಆದರೂ ನಮ್ಮ ಉದ್ದೇಶ ಆದಷ್ಟು ಬೇಗ ಕಾರ್ಯಗತವಾಗಬೇಕು ಅಂತ ಇವತ್ತಿನ ಕಾರ್ಯಕ್ರಮ ನಡೆಸಿದ್ದೇವೆ. ಮೊದಲು ಹೇಳಿದ ಹಾಗೆ ಯುಗಾದಿ ದಿನ ತಾಯಿಯವರ ಹುಟ್ಟುಹಬ್ಬ. ಅದು ಯುಗಾದಿಯ ದಿನದ ಆದಷ್ಟು ಬೇಗ ಈ ಕಾರ್ಯಕ್ರಮ ನಡೆಸಬೇಕು ಅಂತ ನಮ್ಮ ಉದ್ದೇಶ ಇದ್ದದ್ದು. ಹಾಗಾಗಿ ಈ ದಿವಸ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ನೆರೆಕರೆಯವರು, ಹಿತೈಷಿಗಳು, ನಮ್ಮ ಮೇಲಿನ ಪ್ರೀತಿ ಅಭಿಮಾನ ದಿಂದ ಬಂದಿದ್ದೀರಿ. ನಿಮಗೆಲ್ಲ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈಗ ನೋಡಿದ ಹಾಗೆ ನಾಮದೇವರಾವ್ ಮಾತಾಡಿದರು, ಅರೆಕಲ್ಲು ರಾಮಚಂದ್ರ ಅವರು ಮಾತಾಡಿದರು. ಈಗ ಇಲ್ಲಿಗೆ ಬಂದವರಲ್ಲಿ ತುಂಬ ಜನ ಇದ್ದಾರೆ, ನಾನು ಎಲ್ಲರ ಹೆಸರು ಹೇಳೋದಿಲ್ಲ. ಆದರೆ ಇವರಿಗೆಲ್ಲ ನಮ್ಮ ಧನ್ಯವಾದಗಳು. ಹಾಗೂ ಇದೇ ಥರ ನಮ್ಮ ಸಂಬಂಧ ಇರಲಿ ಅಂತ ಹೇಳಿಕೊಂಡು ಕೇಳಿಕೊಳ್ತೇನೆ. ತಾಯಿಯವರ ಜೊತೆ ಕೆಲವರು ಬೇರೆ ಬೇರೆ ಥರದ ಕೆಲಸ, ಅಂದರೆ ಕಸೂತಿ, ಕ್ರಾಫ್ಟ್ ಈ ಥರದ ಕೆಲಸ ಮಾಡುವವರ ಪೈಕಿ ಕೂಡ ತುಂಬ ಜನ ಇದ್ದಾರೆ ಊರಿನಲ್ಲಿ. ಈ ಸಲ ಅವರನ್ನೆಲ್ಲ ಕರೀಲಿಕ್ಕೆ ಆಗಲಿಲ್ಲ. ಇಲ್ಲಿ ಬಂದವರಲ್ಲಿ ಇನ್ನೊಬ್ಬರು ಅರವಿಂದ್ ಹೆಬ್ಬಾರರು, ಪತ್ರಕರ್ತರು, ಹಾಗೆ ಶ್ರೀಧರ್ ಬಿಡೆ ಅವರ ಜೊತೆ ತುಂಬ ಸಮಯ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೂ ನಮ್ಮ ವಂದನೆಗಳು. ವೆಂಕಟೇಶ್ ಬೆಂಡೆಯವರು ಈ ದಿನದ ಕಾರ್ಯಕ್ರಮದ ವಿಡಿಯೋ ಮಾಡಲಿಕ್ಕೆ ಒಪ್ಪಿ ಬಂದಿದ್ದಾರೆ. ನಮಗೆ ಈ ವಿಡಿಯೋ ತುಂಬ ಅಮೂಲ್ಯ ನೆನಪು ಆಗಲಿದೆ. ನಿಮಗೆ ನಮ್ಮ ವಂದನೆಗಳು. ಈ ಮನೆಯ ಸೊಸೆ ಮಾಲಿನಿಯ ಮನೆಯಿಂದ ಅವಳ ಸಹೋದರರು ಬಂದಿದ್ದಾರೆ, ಅವರ ಮನೆಯವರು ಬಂದಿದ್ದಾರೆ. ಇವರೆಲ್ಲರೂ ಜಗದೀಶಣ್ಣ, ಸುರೇಂದ್ರ, ನಾಗರಾಜ, ಅಶೋಕ ನಿಮಗೆ ಯಾವಾಗಲೂ ಸಹಕಾರ ಮತ್ತು ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಅವರಿಗೂ ನಮ್ಮ ವಂದನೆಗಳು. ಆಪ್ತ ಮಿತ್ರರಾಗಿದ್ದರು. ಇದೊಂದು ಸಂಬಂಧ ನಾವು ಸಣ್ಣದಾಗ ನೋಡ್ತಾ ಇದ್ದೆವು. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಇರಲು ಸಾಧ್ಯವಿಲ್ಲದಿದ್ದರೂ ನಮ್ಮನ್ನು ಪ್ರೋತ್ಸಾಹಿಸಿದ ತುಂಬ ಜನ, ನಮ್ಮ ಕುಟುಂಬದ ಜನ ತುಂಬ ಜನ ಇದ್ದಾರೆ.
ನಮ್ಮ ಚಿಕ್ಕಪ್ಪ RM ಹಿಡಿಯವರ ಮಕ್ಕಳು, ಅಣ್ಣ ಅಕ್ಕಂದಿರ ಮಕ್ಕಳು ನಿರ್ಮಲ್, ಪ್ರಾಜಕ್ತ, ಬಕ್ಕೋಲ್, ಪ್ರದ್ಯುಮ್ನ, ಬಂಡಿ ಕಾರಣಾಂತರಗಳಿಂದ ಇವತ್ತು ಇಲ್ಲ ಇಲ್ಲಿ. ಅವರನ್ನು ಬರುವಾಗ ಅವನ ಸಾಯಂಕಾಲ ಆಗ್ತದೆ, ಹಾಗಾಗಿ ಅವನು ಇವತ್ತಿಲ್ಲ ಇಲ್ಲಿ. ವಿನೋದ್ ಖಾಡೇಲ್ಕರ್, ಉಲ್ಲಾಸ್, ಸೂರಜ್ ಇವರೆಲ್ಲ, ಸತೀಶ್ ಅಣ್ಣ ಮತ್ತು ಶಶಿ ಇವರು ಇದ್ದಾರೆ. ಪ್ರಮೋದ್ ಭಿಡೆ ಕೂಡ ಇದ್ದಾರೆ. ಆಮೇಲೆ ನಮಗೆ ಕೆಲಸಕ್ಕೆ ಯಾವಾಗಿನ ಹಾಗೆ ರವಿ, ಕಮಲ, ಅಪ್ಪಿ ಇವರು 3 ಜನ ತುಂಬ ಕೆಲಸ ಮಾಡಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳು. ಸುಧೀರ, ಕಾತ್ಯಾಯಿನಿ, ಪ್ರದೀಪ ಇವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಅವರೇ ಈ ಕಾರ್ಯಕ್ರಮದ ಪ್ರಚೇತನೆ. ಇವರ ಸಂದೇಶ, ರಜನಿಕನ ನೆನಪುಗಳು ಹಂಚಿಕೊಳ್ಳುವ ಯೋಗ ಇತ್ತು ನಮಗೆ. ಕೊನೆಯದಾಗಿ ಮಾಲಿನಿ ಮತ್ತು ಸುಷ್ಮಾ ಈ ಕಾರ್ಯಕ್ರಮದ ಪ್ರತಿಯೊಂದು ಕೆಲಸಗಳ ಜವಾಬ್ದಾರಿ ಹೊತ್ತು ನಡೆಸಿಕೊಟ್ಟಿದ್ದಾರೆ ಅಂತ ಹೇಳಬಯಸ್ತೇನೆ. ಅವರಿಗೆ ಧನ್ಯವಾದ ಹೇಳೋದಿಲ್ಲ, ಅದನ್ನು ನಾನು ಹೇಳಬೇಕು ಅಂತ ಇದೆ ನನಗೆ. ಇನ್ನು ಮುಂದೆಯೂ ಇದೇ ಥರ ಅವರ ಸಹಕಾರ ಇರಲಿ ಅಂತ ಹೇಳಿಕೊಂಡು ಆಶಿಸ್ತೇನೆ. ಹಾಗೆ ನಾನು ಮೊದಲು ಹೇಳಿದ ಹಾಗೆ ನಮ್ಮ ನೆರೆಕೆರೆಯವರು ಬಂದಿದ್ದಾರೆ. ಶ್ರೀನಿವಾಸ್ ಕಾಕತ್ಯರು ಇದ್ದಾರೆ. ನಾನು ಅರೆಕಲ್ಲಿಂದ ಶುರು ಮಾಡಿದ್ದು. ಅರೆಕಲ್ನವರು, ಆನೆಕಲ್ಲಿನ ಶಶಿ ಮತ್ತು ಅವರ ಮನೆಯವರು, ಶ್ರೀನಿವಾಸ್ ಕಾಕತ್ಯರು ಕೆದಿಹಿತಲಿನಿಂದ ಬಂದಿದ್ದಾರೆ. ವೈಜಯಂತಿ ಅಕ್ಕ, ಉಪೇಂದ್ರ, ತೆಪ್ಪದ ಗಂಡಿಯವರು ಬಂದಿದ್ದಾರೆ, ಗೊತ್ತಿಲ್ಲ. ಕಂಠಿಯವರ ಮನೆಯವರು, ಮತ್ತು ಭದ್ರಬೈಲಿನಿಂದ ವಾಸುದೇವ ತಾಮಂಕ ಇವರೆಲ್ಲ ಬಂದಿದ್ದಾರೆ. ಇವರಿಗೂ ನಮ್ಮ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಸರಳ ಆಗಿತ್ತು. ನೀವೆಲ್ಲ ಬಂದದ್ರಿಂದ ಇದಕ್ಕೊಂದು ಚಂದ ಬಂತು. ಈ ಕಾರ್ಯಕ್ರಮದ ಕೊನೆಯದಾಗಿ ಒಂದು ಉಪಹಾರದ ಕಾರ್ಯಕ್ರಮ ಇದೆ. ನೀವೆಲ್ಲ ಇದನ್ನು ತಗೊಳ್ಬೇಕು ಅಂತ ನಮ್ಮ ವಿನಂತಿ.